ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ PW ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೇನು ಫಸ್ಟ್ PUC ಫೈನಲ್ ಎಕ್ಸಾಮ್ ಕೂಡ ಹತ್ತಿರ ಬಂತು. ತುಂಬ ಜನ ಪ್ರಿಪ್ರೇಷನ್ ಇವಾಗ ಸ್ಟಾರ್ಟ್ ಮಾಡಿರ್ತೀರ. ತುಂಬ ಜನಕ್ಕೆ ಭಯ ಆಗ್ತಿರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಓದ್ತಿರ್ಬೇಕಾದ್ರೆ. ಕೆಲವೊಂದಿಷ್ಟು ಕಾನ್ಸೆಪ್ಟ್ ಅರ್ಥ ಆಗ್ತಿರಲ್ಲ, ಕೆಲವೊಂದಿಷ್ಟು ಕಾನ್ಸೆಪ್ಟ್ ಅರ್ಥ ಆಗ್ತಿರ್ತವೆ. ಬಟ್ ಓದಿರೋರಿಗೆ ಕೆಲವೊಂದಿಷ್ಟು ಡೌಟ್ ಇರುತ್ತೆ, ಇದರಲ್ಲಿ ಇದು ಎಕ್ಸಾಮಿಗೆ ಬರುತ್ತಾ ಇಲ್ಲಪ್ಪ, ನಾನು ಓದಿರೋದು ಎಲ್ಲಿ ವೇಸ್ಟ್ ಆಗಿ ಹೋಗ್ಬಿಡುತ್ತಾ ಅಂತ. ಓದಿರೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಇವತ್ತಲ್ಲ ನಾಳೆ CET ಎಕ್ಸಾಮು ಕೂಡ ನೀನು ಓದಿರೋ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರಬಹುದು. ಅರ್ಥ ಆಯಿತು? ಸೊ ಕೆಲವೊಂದು ಜನಕ್ಕೆ ಇರುತ್ತಾ, ಸೊ ಇನ್ನೂ ಓದಿ ಸ್ಟಾರ್ಟೇ ಮಾಡಿರಲ್ಲ, ಅವ್ರಿಗೆ ಏನಿರುತ್ತಪ್ಪ ಅಂದರೆ ಬರೀ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಓದ್ಕೋಬೇಕು ಅಂತ. ಸೊ ಆ ಥರದವರಿಗೆ ಇವತ್ತಿನ ಕ್ಲಾಸ್ ಇದೆ. ಲೈಕ್ ಇವತ್ತಿನ ಕ್ಲಾಸ್ದು ಮೇನ್ ಇಂಪಾರ್ಟೆಂಟ್ ಅಥವಾ ಮೇನ್ ಮೋಟೋ ಏನಿದೆಯಪ್ಪ ಅಂದರೆ ಲೈಕ್ ಟಾಪ್ 50 ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ದ ಫಸ್ಟ್ PUC ಕೆಮಿಸ್ಟ್ರಿ. ಸೊ ಟೋಟಲ್ ಫಸ್ಟ್ PUC ಕೆಮಿಸ್ಟ್ರಿಲಿ 9 ಚಾಪ್ಟರ್ಸ್ ಇದಾವೆ. ಆ 9 ಚಾಪ್ಟರ್ಸಲ್ಲಿ ಸೊ ಈ 50 ಕ್ವಶನ್ಸ್ ಬರೋ ಚಾನ್ಸಸ್ ಏನಿರ್ತೈತಿ, ಜಾಸ್ತಿ ಇರ್ತೈತಿ ನಮ್ಮ ಫೈನಲ್ ಎಕ್ಸಾಮ್ಗೆ. ಸೊ ಈ 50 ಕ್ವಶನ್ಸು ಮತ್ತು ಈ 50 ಕ್ವಶನ್ಸ್ಗೆ ಆನ್ಸರ್ನ ಯಾವ ಥರ ಬರೀಬೇಕು ಅನ್ನೋದು ಕೂಡ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಬಟ್ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಈ ಟಾಪ್ 50 ಕ್ವಶನ್ಸ್ ಯಾವುದಂತ ಹೇಳ್ತೀನಿ ನಿಮಗೆ. ಸೊ ನಿಮ್ಗೆ ಒಂದೆರಡು ದಿನ ಟೈಮ್ ಕೊಡ್ತೀನಿ ಇದಕ್ಕೆಲ್ಲ ಆನ್ಸರ್ನ ಸಾಲ್ವ್ ಮಾಡೋಕ್ಕೆ, ಇದ್ರದ್ದೆಲ್ಲ ಸೊಲ್ಯೂಷನ್ ಹುಡುಕೋಕ್ಕೆ. ಸೊ ನಾನೇನು ಮಾಡ್ತೀನಿ ಅಂದರೆ ಅಗೇನ್ ಇದೇ ತಿಂಗಳು ಅಂದರೆ ಇದೇ ಜನವರಿ 24ನೇ ತಾರೀಕು ಈ ಕ್ವಶನ್ಸದ್ದು ಸೊಲ್ಯೂಷನ್ನ ತೊಗೊಂಡು ಬರ್ತೀನಿ. ಏನಪ್ಪ ಅಂದರೆ ಬರೀ ಈ ಕ್ವಶನ್ದು ಸೊಲ್ಯೂಷನ್ಸ್ ಅಲ್ಲ, ಇದ್ರ ಸುತ್ತಮುತ್ತನೂ ಕೆಲವೊಂದಿಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್ ಅದಾವ. ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ಅವತ್ತಿನ ಕ್ಲಾಸಲ್ಲಿ. ಸೊ ಡೇಟ್ ಯಾವುದಪ್ಪ, ಅದು 24 ಜಾನ್. ಡೇಟ್ನ ನೋಟ್ ಮಾಡ್ಕೊಳ್ಳಿ, 24th ಜನವರಿ. ಸೊ ಅವತ್ತಿನ ತಾರೀಕಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈ ಟಾಪ್ 50 ಕ್ವಶನ್ಸದ್ದು ಆನ್ಸರ್ ಕೂಡ ಡಿಸ್ಕಸ್ ಮಾಡ್ತೀನಿ. ಲೈಕ್ ಯಾವ ಥರ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ, ಯಾವ ಥರ ಅದನ್ನು ಬರೀಬೇಕು. ಸೊ ನಿಮಗೆ ಲೈಕ್ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಆನ್ಸರ್ನ ಬರೆಯೋಕ್ಕೆ ಬರ್ತಿರಲ್ಲ. ಯಾವ ಥರ ಆನ್ಸರ್ನ ಅಪ್ರೋಚ್ ಲೈಕ್ ಕ್ವಶನ್ಗೆ ಯಾವ ಥರ ಆನ್ಸರ್ನ ಬರೀಬೇಕು, ಕ್ವಶನ್ ಯಾವ ಥರ ಅಪ್ರೋಚ್ ಮಾಡಬೇಕಂತ ನಿಮ್ಗೆ ಗೊತ್ತಾಗ್ತಿರಲ್ಲ. ಸೊ ಸಿಲ್ಲಿ ಮಿಸ್ಟೇಕ್ ಆಗ್ತಿರುತ್ತಾ, ಆ ಸಿಲ್ಲಿ ಮಿಸ್ಟೇಕ್ ಯಾವುದು ಆಗುತ್ತಾ ಅದನ್ನು ಯಾವ ಥರ ಅವಾಯ್ಡ್ ಮಾಡಬೇಕು ಎಕ್ಸಾಮಲ್ಲಿ ಅನ್ನೋದು ನಾನು ಅವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಅವತ್ತಿನ ಕ್ಲಾಸು ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಬರೀ ಲೈಕ್ ಟಾಪ್ 50 ಕ್ವಶನ್ಸ್ ಯಾವ್ಯಾವು. ಮತ್ತು ಇದಕ್ಕಿಂತ ಮುಂಚೆ ಇನ್ನೂ ತುಂಬ ಜನ ಕೇಳ್ತಿದ್ರು, ಸರ್ ಲೈಕ್ ಫಸ್ಟ್ PUC ಬ್ಲೂ ಪ್ರಿಂಟ್ನ ಡಿಸ್ಕಸ್ ಮಾಡಿಲ್ಲ ಸರ್, ಲೈಕ್ ಯಾವ ಚಾಪ್ಟರ್ಗೆ ಏನು ವೇಟೇಜ್ ಇದೆ ನಮಗೆ ಅರ್ಥ ಆಗ್ತಿಲ್ಲ ಸರ್ ಅಂತ. ಸೊ ಇವತ್ತಿನ ಕ್ಲಾಸಲ್ಲಿ ಬ್ಲೂ ಪ್ರಿಂಟ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಅದನ್ನು ಕೂಡ ಲೈಕ್ ಬೋರ್ಡಿಂದ ಬಿಟ್ಟಿರೋ ಬ್ಲೂ ಪ್ರಿಂಟು. ಸೊ ಒನ್ ಬೈ ಒನ್ ನೋಡೋದಾದರೆ ಸೊ ಫಸ್ಟ್ ಒನ್ಗೆ ಆಸ್ ಐ ಸೆಡ್ ಆಲ್ರೆಡಿ ಬ್ಲೂ ಪ್ರಿಂಟ್. ಲೈಕ್ ಟೋಟಲ್ ಎಷ್ಟು ಚಾಪ್ಟರ್ಸ್ ಇದ್ದಾವೆ? ಟೋಟಲ್ 9 ಚಾಪ್ಟರ್ಸ್ ಇದ್ದಾವೆ. ಫಸ್ಟ್ PUC ಕೆಮಿಸ್ಟ್ರಿ ಎಷ್ಟು ಚಾಪ್ಟರ್ ಇದ್ದಾವೆ? 9 ಚಾಪ್ಟರ್ಸ್. ಟೋಟಲ್ 9 ಚಾಪ್ಟರ್ಸ್. ಸೊ ಟೋಟಲ್ 9 ಚಾಪ್ಟರ್ಸಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಲಿ ಎಷ್ಟಿದಾವಪ್ಪ ಅಂದರೆ PC ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 4 ಚಾಪ್ಟರ್ ಇದ್ದಾವೆ. ಎಷ್ಟು? 4. ಇನ್ಆರ್ಗ್ಯಾನಿಕಲ್ಲಿ ನೋಡೋದಾದರೆ 3 ಚಾಪ್ಟರ್ಸ್ ಇದ್ದಾವೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನೋಡೋದಾದರೆ ಬರೀ 2 ಚಾಪ್ಟರ್ಸ್ ಇದ್ದಾವೆ. ಸೊ ಟೋಟಲ್ ಎಷ್ಟಾಯಿತು? 9 ಚಾಪ್ಟರ್ಸ್ ಇತ್ತು. ಸೊ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಜಾಸ್ತಿ ವೇಟೇಜ್ ಎಲ್ಲಿದೆ, ಫಿಸಿಕಲ್ ಕೆಮಿಸ್ಟ್ರಿಲಿ ಜಾಸ್ತಿ ವೇಟೇಜ್ ಇದೆ. ಅಂದರೆ ಜಾಸ್ತಿ ನಂಬರ್ ಆಫ್ ಚಾಪ್ಟರ್ಸ್ ಎಲ್ಲಿದ್ದಾವೆ? ಫಿಸಿಕಲ್ ಕೆಮಿಸ್ಟ್ರಿಲಿ. ಸರ್ ಇದು ಫಿಸಿಕಲ್ ಕೆಮಿಸ್ಟ್ರಿಲಿ ಜಾಸ್ತಿ ಚಾಪ್ಟರ್ ಇರೋದ್ರಿಂದ ಏನು ಯೂಸ್ ಆಗ್ತದೆ ಅಂತಂದರೆ ನಿಮ್ಗೊಂದು ಹೇಳ, ಯಾರು ಮೆಥಮೆಟಿಕ್ಸಲ್ಲಿ ಶಾಣೆ ಇರ್ತಾರಲ್ಲ, ಯಾರು ಮೆಥಮೆಟಿಕ್ಸಲ್ಲಿ ಸ್ಪೀಡ್ ಅವ್ರಿಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಇರ್ತೈತಿ, ಯಾರ್ದು ಮೆಥಮೆಟಿಕ್ಸ್ ಸ್ಪೀಡ್ ಇರ್ತೈತಿ ಅಥವಾ ಕ್ಯಾಲ್ಕುಲೇಷನ್ ಆಗಲಿ ನ್ಯೂಮೆರಿಕಲ್ ಸಾಲ್ವ್ ಮಾಡೋದಲ್ಲಿ ಅವ್ರಿಗೆ ಏನಾಗ್ತದಪ್ಪ ಅಂದರೆ ಈ ಫಿಸಿಕಲ್ ಕೆಮಿಸ್ಟ್ರಿ ಈಸಿ ಅನ್ನಿಸ್ತೈತಿ. ಯಾಕಪ್ಪ ಅಂದ್ರೆ ನೀವು ಬ್ಲೂ ಪ್ರಿಂಟ್ ನೋಡಿದ್ರೆ ಗೊತ್ತೇ ಆಗ್ತೈತೆ ನೋಡ್ರಿ. ಇಲ್ಲಿ 4 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಅದಾವ, 4ರ ಮೇಲೂ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅದಾವ ನೋಡ್ರಿ. 1 2 3 4 ಇಲ್ಲಿ 4 ನ್ಯೂಮೆರಿಕಲ್ ಪ್ರಾಬ್ಲಮ್ ಅದ, ಇಲ್ಲಿ 1 ನ್ಯೂಮೆರಿಕಲ್ ಪ್ರಾಬ್ಲಮ್ ಅದ. ಅಂದ್ರೆ ಟೋಟಲ್ 5 ನ್ಯೂಮೆರಿಕಲ್ ಪ್ರಾಬ್ಲಮ್ ಬರ್ತಾವೆ ನಿಮ್ಮ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಒಳಗೆ. ನ್ಯೂಮೆರಿಕಲ್ ಪ್ರಾಬ್ಲಮ್ ತುಂಬ ಈಸಿ ಇರ್ತದ. ಒಂದು 3-4 ಫಾರ್ಮುಲಾ ಅದಾವೆ, 3-4 ಫಾರ್ಮುಲಾ ಮೇಲೆ ಏನೇನು ಬರ್ತೈತಿ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರ್ತಾವ. ಸೊ ನೋಡ್ರಿ 5 ಕ್ವಶನ್ಸ್ ಅದಾವ. ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಐತಿ? 4 ಮಾರ್ಕ್ಸ್ ಅದ. ಟೋಟಲ್ 20 ಮಾರ್ಕ್ಸ್ ಆಯಿತು. ಯಾರಿಗೆ ಮ್ಯಾಥಮೆಟಿಕ್ಸ್ ಬರ್ತಿರ್ತಲ್ಲ ಈಸಿ, ಯಾರ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಇರ್ತೈತಲ್ಲ ಅವ್ರು ಈಸಿಯಾಗಿ ಏನು ಮಾಡ್ಬೋದು, ಇಲ್ಲಿ 20 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಏನೂ ಓದೇ ಇಲ್ಲಪ್ಪ, ಒಂದು ವರ್ಷ ಪೂರ ಏನೂ ಓದೇ ಇಲ್ಲ, ಬರೀ ಅವನಿಗೆ ಒಂದು 4 ಫಾರ್ಮುಲಾ ಬರ್ತಾವಂದ್ರೆ ಸಾಕು, ಅಷ್ಟೇ ಸಾಕು. ಅದ್ರ ಮೇಲೆ ಎಷ್ಟು ಸ್ಕೋರ್ ಮಾಡ್ಬೋದವ? ಈಸಿಯಾಗಿ 20 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. 5 ಕ್ವಶನ್ಸ್ ಬರ್ತವೆ. ಮತ್ತು ಲೈಕ್ ನಿಮಗೇನು JE ಲೆವೆಲ್ ಕ್ವಶನ್ಸ್ ಬರಲ್ಲ, ಅಲ್ಲಿ ಡೈರೆಕ್ಟ್ ಈಗ ಕ್ವಶನ್ಸ್ ಕೊಟ್ಟಿರ್ತಾರೆ, ಫಾರ್ಮುಲಾ ಇದೆ ಅಂತ ಗೊತ್ತಾಗ್ಬೇಕು ನಿಮಗೆ.
ಫಾರ್ಮುಲಾನ ಅಪ್ಲೈ ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡಿ ಬಡ ಕ್ಯಾಲ್ಕುಲೇಷನ್ ಮಾಡಿ ಬಿಸಾಕಿ ಬಿಡೋದು. ಸೊ ಹೆಂಗಿದ್ರು ನಿಮ್ಮ ಲೈಕ್ ಫೈನಲ್ ಎಕ್ಸಾಮ್ ಕ್ಯಾಲ್ಕುಲೇಟರ್ ಅಲೋ ಇರ್ತೈತಿ ನಿಮ್ಮ ನಾರ್ಮಲ್ ಬೋರ್ಡ್ ಎಕ್ಸಾಮಲ್ಲಿ. ಎಸ್ ಸರ್, ನಮ್ಮ ಕಾಲೇಜ್ ಒಳಗಿಲ್ಲ, ನಮ್ಮ ಕಾಲೇಜ್ ಒಳಗೆ ಕೆಲವೊಂದಿಷ್ಟು ಕಾಲೇಜ್ನಾಗ ಮಾಡ್ತಿರ್ತಾರೆ, ಕೆಲವೊಂದಿಷ್ಟು ಕಾಲೇಜ್ನಾಗ ಅಲೋ ಮಾಡ್ತಿರಲ್ಲ. ಯಾಕೆ ಅಲೋ ಮಾಡ್ತಿರಲ್ಲಪ್ಪ ಅಂದ್ರೆ ಇಲ್ಲಿ ನಾಳೆ ನಿಮ್ಮ CET ಆಗಲಿ ನೀಟ್ ಆಗಲಿ ಅವಾಗ ಕ್ಯಾಲ್ಕುಲೇಟರ್ ಅಲವ್ ಇರಲ್ಲ. ಅದಕ್ಕೆ ನಿಮಗೆ ಈ ಪ್ರಾಕ್ಟೀಸ್ ಹೋಗೋ ಸಲಿಂದ ಏನು ಮಾಡ್ತಾರಪ್ಪ, ಸೊ ಲೈಕ್ ಕ್ಯಾಲ್ಕುಲೇಟರ್ದು ನಿಮ್ಗೆ ಆದತ್ ಬೀಳಬಾರ್ದು, ಲೈಕ್ ನಿಮ್ಗೆ ಅದು ಪ್ರಾಕ್ಟೀಸ್ ಆಗಬಾರ್ದು ಅಂತ ಏನು ಮಾಡ್ತಾರೆ ಕೆಲವೊಂದಿಷ್ಟು ಕಾಲೇಜ್ ಒಳಗೆ ಏನು ಮಾಡ್ತಾರೆ ಕ್ಯಾಲ್ಕುಲೇಟರ್ನ ಇವಾಗಲೇ ಅವಾಯ್ಡ್ ಮಾಡ್ತಿರ್ತಾರೆ. ಲೈಕ್ ನೀನು ಓನಾಗೆ ನ್ಯೂಮರಿಕಲ್ನ ಸಾಲ್ವ್ ಮಾಡೋಕ್ಕೆ ಅಥವಾ ಓನಾಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಅರ್ಥ ಆಯಿತು? ಸೊ ಫಿಸಿಕಲ್ ಕೆಮಿಸ್ಟ್ರಿಲಿ 4 ಚಾಪ್ಟರ್ ಅದಾವ, ಇನ್ಆರ್ಗ್ಯಾನಿಕಲಿ 3, ಆರ್ಗ್ಯಾನಿಕಲಿ 2. ಸೊ ಯಾವ್ಯಾವ ಚಾಪ್ಟರ್ ನೋಡೋಕ್ಕಾದ್ರೆ ಫಿಸಿಕಲ್ ಕೆಮಿಸ್ಟ್ರಿಲಿ ಯಾವ್ಯಾವ ಇದಾವಪ್ಪ ಅಂದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ದಟ್ ಈಸ್ ನಥಿಂಗ್ ಬಟ್ ಮೋಲ್ ಕಾನ್ಸೆಪ್ಟ್, ಸ್ಟ್ರಕ್ಚರ್ ಆಫ್ ಅಟಮ್, ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಮ್. ಸೊ ಈ 4 ಚಾಪ್ಟರು ಫಿಸಿಕಲ್ ಕೆಮಿಸ್ಟ್ರಿ ಅದಾವ. ಸೊ 4 ಚಾಪ್ಟ್ರಲ್ಲಿ ನೋಡೋದಾದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸ್ ಬರುತ್ತೆ ಬೋರ್ಡ್ ಎಕ್ಸಾಮ್ಗೆ ಅಂದರೆ 9 ಮಾರ್ಕ್ಸ್. ಏನು 9 ಮಾರ್ಕ್ಸ್. ಈ 9 ಮಾರ್ಕ್ಸ್ ಕೂಡ ಯಾವ ಥರ ಸ್ಪ್ಲಿಟ್ ಆಗಿದೆಪ್ಪ ಅಂದ್ರೆ ಒಂದೊಂದು ಮಾರ್ಕ್ಸಿನ 2 ಕ್ವಶನ್ಸ್ ಬರುತ್ತಾ. ಸೊ ಈ 2 ಕ್ವಶನ್ಸಲ್ಲಿ ಒಂದು MCQ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿ ಇಲ್ಲಿ ಬರೀ 1 ಮಾರ್ಕ್ಸ್ ಅಂತ ಮೆನ್ಷನ್ ಮಾಡ್ಯಾರ. ಆ 2 ಕ್ವಶನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಾದ್ರೂ ಬರಬಹುದು, ಇಲ್ಲ ಅಂದರೆ 2 ಕ್ವಶನ್ಸ್ MCQ ಅಲ್ಲಾದರೂ ಬರಬಹುದು, ಇಲ್ಲ 1 ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸು 1 ಕ್ವಶನ್ MCQ ಅಲ್ಲಾದರೂ ಬರಬಹುದು. ಬಟ್ 2 ಏನೋ ಒಂದೊಂದು ಮಾರ್ಕ್ಸ್ಗೆ ಬರುತ್ತೆ. ಅರ್ಥ ಆಯಿತು? ಸೊ ಯೂಶ್ವಲಿ ಏನಾಗುತ್ತಪ್ಪ ಅಂದ್ರೆ 1 ಕ್ವಶನು MCQ, 1 ಕ್ವಶನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಒಂದೊಂದು ಮಾರ್ಕ್ಸ್ 2 ಕ್ವಶನ್ಸ್ ಆದಮೇಲೆ ಡೈರೆಕ್ಟ್ 3 ಮಾರ್ಕ್ಸ್ದು 1 ಕ್ವಶನ್. ನೆಕ್ಸ್ಟ್ ಏನು ಡೈರೆಕ್ಟ್ 3 ಮಾರ್ಕ್ಸ್ದು 1 ಕ್ವಶನ್. ಸೊ ಇಲ್ಲಿ 2 ಮಾರ್ಕ್ಸ್ ಐತಿ, ಇಲ್ಲಿ 3 ಮಾರ್ಕ್ಸ್ ಐತಿ, ಟೋಟಲ್ 5 ಮಾರ್ಕ್ಸು. ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದರಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ ಯಾವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ 4 ಮಾರ್ಕ್ಸಿಗೆ ಯಾವ ಥರದ್ದು ಬರಬಹುದಪ್ಪ ಅಂದ್ರೆ ಒಂದಂದ್ರೂ ಫಿಕ್ಸ್ ಕ್ವಶನ್ ಐತಿ. ಯಾವುದಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಎಂಪೆರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಗಿವನ್ ಕ್ವಶನ್. ಒಂದು ಕ್ವಶನ್ ಕೊಡ್ತಾರೆ ನಿಮಗೆ, ಅದರೊಳಗೆ ಏನು ಮಾಡಬೇಕಪ್ಪ ಅಂದ್ರೆ ಎಂಪೆರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಕ್ವಶನ್. ಎಸ್ ಈ ಚಾಪ್ಟರ್ ಒಳಗೆ ಅದೊಂದು ಒಂದು ಫಿಕ್ಸ್ ಐತಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ರೈಟ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ದ ಯಾವುದೋ ಒಂದು ಎಲಿಮೆಂಟ್ ಇರ್ಬೋದು. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಯಾವುದಾದ್ರೂ ಒಂದು ಕಂಪೌಂಡ್ ಒಂದು ಎಲಿಮೆಂಟ್ ಆ ಮಾಲಿಕ್ಯೂಲ್ ಒಳಗೆ. ಲೈಕ್ ಲೆಟ್ ಸಪೋಸ್ ಈಗ ಒಂದು ಮಾಲಿಕ್ಯೂಲ್ ಅದ, ಯಾವುದಪ್ಪ ಅಂದ್ರೆ H2O. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ದ ಗಿವನ್ ವಾಟರ್ ಮಾಲಿಕ್ಯೂಲ್. ಈ ಥರದ ಕ್ವಶನ್ಸ್ ಏನು ತುಂಬ ಅಂದರೆ ತುಂಬಾ ಬರುತ್ತೆ. ಲೈಕ್ ಈ ಥರದ ಕ್ವಶನ್ನ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ. ಅರ್ಥ ಆಯಿತು? ಸೊ 3 ಮಾರ್ಕ್ಸಲ್ಲೂ ಬರೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ 4 ಮಾರ್ಕ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಯೂಶ್ವಲಿ ಏನಪ್ಪ ಅಂದರೆ ಇಲ್ಲಿ ಎಂಪೆರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಕ್ವಶನ್ ಆಲ್ಮೋಸ್ಟ್ ಫಿಕ್ಸ್ ಇರುತ್ತೆ. ಇಲ್ಲಿ ಪರ್ಸೆಂಟೇಜ್ ಕಾಂಪೋಸಿಷನ್ ಕ್ವಶನ್ ಕೂಡ ಏನಿರುತ್ತೆ ಫಿಕ್ಸ್ ಇರುತ್ತೆ. ಇಲ್ಲಾಂದ್ರೆ ಒಂದೊಂದು ಸಲ ಏನು ಮಾಡ್ತಾರಪ್ಪ ಅಂದ್ರೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಆ ಥರದ್ದು. ಸೊ ಯಾವ್ಯಾವ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಅನ್ನೋದು ನೋಡ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಂಡು ಬಂದಿಲ್ಲ, ಅಲ್ಲಿ ಹೇಳ್ತೀನಿ ನಿಮ್ಗೆ ಯಾವ ಕ್ವಶನ್ಸ್ ಎಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಅಟಮ್. ಸ್ಟ್ರಕ್ಚರ್ ಆಫ್ ಅಟಮ್ ಅಲ್ಲಿ 1 ಮಾರ್ಕ್ಸ್ಗೆ 3 ಕ್ವಶನ್ಸ್ ಬರುತ್ತೆ. ಅಗೇನ್ MCQ ಅಲ್ಲಿ 1-2 ಕ್ವಶನ್, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 1 ಬರಬಹುದು, ಇಲ್ಲ 3 ಕ್ವಶನ್ಸ್ ನಮ್ಗೆ MCQ ಅಲ್ಲೇ ಬರ್ಬೋದು. ಇಲ್ಲಿ 3 ಮಾರ್ಕ್ಸ್ ಆಯಿತು, ಆಮೇಲೆ 2 ಮಾರ್ಕ್ಸದ್ದು 1 ಬರ್ಬೋದು. ಯೂಶ್ವಲಿ 2 ಮಾರ್ಕ್ಸಲ್ಲಿ ಡೈರೆಕ್ಟ್ ಡೆಫಿನಿಷನ್ಸ್ ಬರ್ತವೆ. ಏನು ಬರ್ತವೆ? ಡೈರೆಕ್ಟ್ ಡೆಫಿನಿಷನ್ಸ್. ವಾಟ್ ಈಸ್ ವೇವ್ ನಂಬರ್, ವಾಟ್ ಈಸ್ ಫ್ರೀಕ್ವೆನ್ಸಿ, ರೈಟ್ ಇಟ್ ಸಿಂಬಾಲ್. ಇಲ್ಲಾಂದ್ರೆ ಈ ಥರ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರಮ್. ವಾಟ್ ಈಸ್ ಹೈನ್ಸನ್ಬರ್ಗ್ ಇಲ್ಲ ಲೈಕ್ ವಾಟ್ ಈಸ್ ಯಾವುದಪ್ಪ ಇದು ನಮ್ಮದು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ಸ್, ಸಾರಿ ಸ್ಟೇಟ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹಿನ್ಸ್ಬರ್ಗ್ ರಿಏಜೆಂಟ್ ಬರ್ತದೆ ಸೆಕೆಂಡ್ PUC, ಸಾರಿ. ವಾಟ್ ಈಸ್ ಹೈಸನ್ಬರ್ಗ್ ಅಗೇನ್ ಮತ್ತೆ ಅದನ್ನು ಬರ್ತಲ್ಲ, ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಎಸ್ ಆ ಥರದ್ದು. ಆಮೇಲೆ 3 ಮಾರ್ಕ್ಸಲ್ಲೂ ಕೂಡ ಆ ಥರದ್ದು. ಲೈಕ್ 3 ಮಾರ್ಕ್ಸಲ್ಲಿ ಯೂಶ್ವಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ 4 ಮಾರ್ಕ್ಸ್ ಅಂದ್ರೆ ನ್ಯೂಮೆರಿಕಲ್ಸ್ ಬರುತ್ತೆ, ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋದು, ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು. ಅದು 3 ಮಾರ್ಕ್ಸಿಗೆ ಯೂಶ್ವಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ 4 ಕ್ವಾಂಟಮ್ ನಂಬರ್ಸ್. 4 ಕ್ವಾಂಟಮ್ ನಂಬರ್ಸ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದಿಷ್ಟು ಸಲ ಏನು ಮಾಡ್ತಾರಪ್ಪ ಅಂದ್ರೆ 4 ಕ್ವಾಂಟಮ್ ನಂಬರ್ಸ್ ಅದಲ್ಲ 4 ಮಾರ್ಕ್ಸಿಗೆ ಇಲ್ಲಿಯಾದರೂ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಆ ನಿಮ್ಮ ಕ್ವಾಂಟಮ್ ನಂಬರ್ ಕ್ವಶನ್ಸ್ ಇಲ್ಲಿ ಕೇಳಿದ್ರೆ ತಿಳ್ಕೊರಿ. ಇಲ್ಲಿ ಏನು ಮಾಡ್ತಾರೆ ನ್ಯೂಮೆರಿಕಲ್ ಕೇಳ್ತಾರೆ. ಇಲ್ಲಿ ಏನು ಕೇಳ್ತಾರೆ? ಇಲ್ಲಿ ನ್ಯೂಮೆರಿಕಲ್. ಇಲ್ಲಾಂದ್ರೆ ಇಲ್ಲಿ ಆ ಕ್ವಾಂಟಮ್ ನಂಬರ್ ಯೂಶ್ವಲಿ ಅಕಸ್ಮಾತ್ ಏನೊಂದ್ಸಲ ಹೆಂಗೆ ಮಾಡ್ತಾರಪ್ಪ ಅಂದ್ರೆ 4 ಕ್ವಾಂಟಮ್ ನಂಬರ್ ಅವ್ರು ಮೆನ್ಷನ್ ಮಾಡ್ತಾರೆ. ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಮತ್ತು ಅಜಿಮುಥಲ್ ಕ್ವಾಂಟಮ್ ನಂಬರ್. 3 ಕ್ವಾಂಟಮ್ ನಂಬರ್ ಅದು. ಆ ಟೈಮ್ ಒಳಗೆ ಏನು ಮಾಡ್ಬೋದಪ್ಪ ಅಂದ್ರೆ ಅವ್ರು 3 ಮಾರ್ಕ್ಸ್ ಒಳಗೆ ಕೇಳಬಹುದು. ಆ್ಯಕ್ಚುಲಿ ಹಾಗೆ ಮಾಡಿದ್ರು ಒಂದ್ಸಲ
ಸ್ಪೆಷಲಿ ಮೂರು ಕ್ವಾಂಟಮ್ ನಂಬರ್ನ ಮೆನ್ಷನ್ ಮಾಡಿದ್ರು ಕ್ವಶನ್ ಒಳಗೆ, ಬರೀ ಮೂರು ಕುರಿದೆ ಸಿಗ್ನಿಫಿಕೆನ್ಸ್ ಕೇಳಿದ್ರು. ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಎ ಮತ್ತು ಬಿ ಅಂತ ಪಾರ್ಟ್ ಮಾಡಿ ಕ್ವಶನ್ ಕೇಳಿದ್ರು. ಎಸ್, ನೆಕ್ಸ್ಟ್ ಥರ್ಮೋಡೈನಮಿಕ್ಸಲ್ಲಿ ನೋಡಿ ಟೋಟಲ್ ಸ್ಟ್ರಕ್ಚರ್ ಆಫ್ ಅಟಮ್ 12 ಮಾರ್ಕ್ಸಿಗೆ ಐತಿ, ಥರ್ಮೋಡೈನಮಿಕ್ಸ್ 13 ಮಾರ್ಕ್ಸಿಗೆ ಐತಿ. ಎಸ್, 1 ಮಾರ್ಕ್ಸ್ 2 ಕ್ವಶನ್, 2 ಮಾರ್ಕ್ಸ್ 2 ಕ್ವಶನ್, ಇಲ್ಲಿ 2 ಇಲ್ಲಿ 4 6 ಆಯಿತು, 3 ಮಾರ್ಕ್ಸ್ 1, ಆಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ ಯೂಶುವಲಿ ಕ್ಯಾಲ್ಕುಲೇಟ್ ದ ಕಂಬಷನ್ ಲೈಕ್ ಎಂಥಾಲ್ಪಿ ಆಫ್ ಅ ರಿಯಾಕ್ಷನ್ ಅಥವಾ ಎಂಥಾಲ್ಪಿ ಆಫ್ ಅ ರಿಯಾಕ್ಟೆಂಟ್, ಎಂಥಾಲ್ಪಿ ಆಫ್ ಅ ಪ್ರಾಡಕ್ಟ್ ಕೇಳ್ತಾರೆ. ಸೊ ತುಂಬ ಈಸಿ ಕ್ವಶನ್ಸ್ ಬರುತ್ತೆ, ಯಾವುದೇ ಭಯ ಬೀಳೋದು ಬೇಡ. ಇಲ್ಲಾಂದ್ರೆ ಏನು ಮಾಡ್ಬೋದು ಅಂದ್ರೆ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾರೆ ರಿವರ್ಸಿಬಲ್ ಒಳಗೆ. ಎಸ್, ಇಲ್ಲಪ್ಪ ಅಂದ್ರೆ ಈ 3 ಮಾರ್ಕ್ಸ್ ಒಳಗೆ ಡೆರಿವೇಷನ್ ಕೇಳ್ತಾರೆ, ಕ್ಯಾಲ್ಕುಲೇಟ್ ಲೈಕ್ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಥವಾ ಕಂಪ್ರೆಷನ್ ಯಾವುದಾದ್ರೆ ಕೇಳ್ತಾರೆ. ಸೊ 3 ಮಾರ್ಕ್ಸಲ್ಲಿ ಈ ಥರದ ಡೆರಿವೇಷನ್ ನಾವೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ನೆಕ್ಸ್ಟ್ ಇಕ್ವಿಲಿಬ್ರಿಯಂ ಬಂದರೆ ಇಕ್ವಿಲಿಬ್ರಿಯಂ ಟೋಟಲ್ 16 ಮಾರ್ಕ್ಸ್ ಸಿಗುತ್ತೆ. ಎಷ್ಟು? 16 ಮಾರ್ಕ್ಸ್ಗೆ. ನೋಡ್ರಿ ಎಷ್ಟು ದೊಡ್ಡ ಚಾಪ್ಟರ್ ಐತಿ. ಇದ್ರೊಳಗೆ ನೋಡಿದ್ರೆ ಆಲ್ಮೋಸ್ಟು ಸೊ ಆರ್ಗ್ಯಾನಿಕಲಿ ಫಸ್ಟ್ ಚಾಪ್ಟರ್ ಮತ್ತು ಇಕ್ವಿಲಿಬ್ರಿಯಂ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ ಇದೆ. ಎಷ್ಟು? ಹೈಯೆಸ್ಟ್. ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ 1 ಮಾರ್ಕ್ಸ್ 2 ಕ್ವಶನ್ಸು, 2 ಮಾರ್ಕ್ಸ್ 2, 3 ಮಾರ್ಕ್ಸ್ 2, ಆಮೇಲೆ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್. ಈ ಥರನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ 2 ಮಾರ್ಕ್ಸಲ್ಲಿ ಯಾವ್ದು ಬರುತ್ತೆ, 1 ಮಾರ್ಕ್ಸಲ್ಲಿ ಯಾವ್ದು ಬರುತ್ತೆ ಎಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ದೀನಿ 24ನೇ ತಾರೀಕು ಪಾಸಿಬಲ್ ಕ್ವಶನ್ಸ್, ಎಲ್ಲ ಕ್ವಶನ್ಸ್ ನಾನು ಪಾಸಿಬಲ್ ಆದಷ್ಟು ಏನು ಮಾಡ್ತೀನಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವತ್ತು ಕ್ವಶನ್ಸ್ ಯಾವ ಥರ ಇರುತ್ತಾ, ಯಾವ ಥರ ಬರೀಬೇಕು ಅಂತ, ಸ್ವಲ್ಪ ಯಾವ ಕ್ವಶನ್ಸ್ ಅದು ಮಿಸ್ ಆದರೂ ನಿಮಗೆ PDF ಸಿಗುತ್ತಾ, ಆ PDFನ ನೀವು ಓದ್ಕೊಂಡು ಏನು ಮಾಡ್ಬೋದು, ಈಸಿಯಾಗಿ ಆನ್ಸರ್ನ ಬರೀಬಹುದು. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ಫಿಸಿಕಲ್ ಕೆಮಿಸ್ಟ್ರಿ. ಸಾರಿ, ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ನೋಡಿದ್ರೆ ಫಸ್ಟ್ ಒಂದು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಇನ್ ದ ಪ್ರಾಪರ್ಟಿ. ದಿಸ್ ಈಸ್ ನಥಿಂಗ್ ಬಟ್ ಪಿರಿಯಾಡಿಕ್ ಟೇಬಲ್ ಒಂದು ಸಣ್ಣ ಚಾಪ್ಟರ್ ಐತಿ. ಸೊ ಟೋಟಲ್ 5 ಮಾರ್ಕ್ಸಿಗೆ ಬರುತ್ತೆ. MCQ ಅಲ್ಲಿ ಒಂದು ಕ್ವಶನ್ಸ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಬರುತ್ತೆ. ಆಮೇಲೆ ಡೈರೆಕ್ಟ್ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. 3 ಮಾರ್ಕ್ಸಲ್ಲಿ ಯಾವ ಥರದ್ದು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದ್ರೆ ನಾವು ಯೂಶ್ವಲಿ 2 ಥರದ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು 3 ಮಾರ್ಕ್ಸಲ್ಲಿ. ಯಾವ ಥರಪ್ಪ ಅಂದ್ರೆ ಲೈಕ್ ವಾಟರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಗಿವ್ ಎನ್ ಎಕ್ಸಾಂಪಲ್, ಇದಾದರೆ ಕೇಳ್ಬೋದು. ಇಲ್ಲಪ್ಪ ಅಂದರೆ ಯಾವ ಥರ ಕೇಳ್ಬೋದು ಅಂದರೆ ಡಿಫೈನ್ ಅಯೋನೈಸೇಷನ್ ಎಂಥಾಲ್ಪಿ, ಹೌ ಡಸ್ ಇಟ್ ವೇರಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್. ಇದು ಬರೀ ನಾನು ಅಯೋನೈಸೇಷನ್ ಎಂಥಾಲ್ಪಿ ಹೇಳ್ತಿದ್ದೀನಿ. ನಮ್ಮ ಹತ್ರ ಯಾವ್ಯಾವ ಅದಾವ ಪಿರಿಯೋಡಿಕ್ ಟ್ರೆಂಡ್ಸ್ ಒಳಗೆ ಅಟಾಮಿಕ್ ರೇಡಿಯಸ್ ಅದ, ಅಯೋನೈಸೇಷನ್ ಎಂಥಾಲ್ಪಿ ಅದ, ಎಲೆಕ್ಟ್ರೋ ನೆಗೆಟಿವಿಟಿ ಅದ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅದ. ಈ 4ರೊಳಗೆ ಯಾವುದಾದ್ರೂ ಒಂದು ಎಚ್ ಹಾಕ್ತಾರೆ ಅವ್ರ ಕ್ವಶನ್ ಒಳಗೆ. ಅರ್ಥ ಆಯಿತು? ಡಿಫೈನ್ ಎಲೆಕ್ಟ್ರೋನೆಗೆಟಿವಿಟಿ, ಹೌ ಡಸ್ ಇಟ್ ವೇರಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್. ಎಸ್, ಅಲಾಂಗ್ ದ ಪೀರಿಯಡ್ ಹೋದಾಗ ಹೆಂಗೆ ಚೇಂಜ್ ಆಗ್ತದೆ, ಡೌನ್ ದ ಗ್ರೂಪ್ ಹೋದಾಗ ಯಾವ ಥರ ಚೇಂಜಸ್ ಆಗ್ತದೆ. ಎಸ್, ಸೊ ಆ ಥರದ್ದು ಕ್ವಶನ್ ನಾವಿಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ಇದೊಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಏನು ಕೇಳ್ತಾರಪ್ಪ ಅಂದ್ರೆ ಲೈಕ್ O2 ಮೈನಸ್ಗೆ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಅದ, O2 ಕಮ್ಮಿ ಅದ, ಈ ಥರದ್ದು ಒಂದು ಏನೋ ಲೈಕ್ ಗಿವ್ ರೀಸನ್, ಆ ಥರದ್ದು ಕ್ವಶನ್ಸ್ ಕೂಡ ಕೇಳ್ತಿರ್ತಾರೆ. ಸೊ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಅನ್ನೋ ಚಾನ್ಸಸ್ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಆ ಕ್ವಶನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು. ಇವತ್ತು ಬರೀ ಕ್ವಶನ್ಸ್ ಇದ್ದಾವೆ, ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ತರ್ತಿದ್ದೀನಿ ಲೈವ್ ಕ್ಲಾಸಲ್ಲಿ. ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್ ನೋಡ್ರಿ 15 ಮಾರ್ಕ್ಸಿಗೆ ಚಾಪ್ಟರ್ ಅದ. ಎಷ್ಟು? 15 ಮಾರ್ಕ್ಸ್. ದೊಡ್ಡ ಚಾಪ್ಟರ್ ಅದ. ಎಸ್, ದೊಡ್ಡ ಚಾಪ್ಟರ್ ಐತಿ. ಫಸ್ಟ್ PUC ಒಳಗೆ ಈಸಿ ಚಾಪ್ಟರ್ ಐತಿ ಅದು ಆ್ಯಕ್ಚುಲಿ. ಅರ್ಥ ಐತಿ? ಇದ್ರೊಳಗೆ ಕೆಲವೊಂದಿಷ್ಟು ಕ್ವಶನ್ಸ್ ಏನು ಮಾಡ್ಬೋದು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈಬ್ರಿಡೈಸೇಷನ್ ಕ್ವಶನ್ಸ್ ಆಗಿರ್ಬೋದು, ಲೈಕ್ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋ ಕ್ವಶನ್ಸ್ ಆಗಿರ್ಬೋದು. ಇಲ್ಲಿ ಏನಪ್ಪ ಅಂದ್ರೆ 1 ಮಾರ್ಕ್ಸಿಗೆ 2, ಅಗೇನ್ ಆಲ್ಮೋಸ್ಟ್ ನಾವು 2 ಕ್ವಶನ್ನ MCQ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ 2 ಮಾರ್ಕ್ಸಿದ್ದು 2 ಕ್ವಶನ್ಸ್, 3 ಮಾರ್ಕ್ಸಿದ್ದು 3. ಎಸ್, ಇಲ್ಲಿ 9 ಮಾರ್ಕ್ಸ್ ಆಯಿತು, ಇಲ್ಲಿ 4 13, ಇಲ್ಲಿ 2 15. ಎಸ್, 15. ಈ 3 ಮಾರ್ಕ್ಸಲ್ಲಿ ಹೈಬ್ರಿಡೈಸೇಷನ್ ಲೈಕ್ ಒಂದು BeCl2 ಕಂಪೌಂಡ್ ಕೊಟ್ಟು ವಾಟ್ ಈಸ್ ಇಟ್ಸ್ ಹೈಬ್ರಿಡೈಸೇಷನ್ ಜಾಮೆಟ್ರಿ ಅಂತ ಕೇಳ್ತಾರೆ. ಆಮೇಲೆ ರೈಟ್ ದ ಪಾಸ್ಟುಲೇಟ್ಸ್ ಆಫ್ VSEPR ಥಿಯರಿ ಅಂತ ಕೇಳ್ತಾರೆ, ರೈಟ್ ದ ಪಾಸ್ಟುಲೇಟ್ಸ್ ಆಫ್ VBT ಅಂತ ಕೇಳ್ತಾರೆ, ರೈಟ್ ದ ಪಾಸ್ಟುಲೇಟ್ಸ್ ಆಫ್ MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಯಾವ ಥರ ಕ್ವಶನ್ ಕೇಳ್ಬೋದು ಅಂದ್ರೆ ದ ಡೈಪೋಲ್ ಮೂಮೆಂಟ್ ಆಫ್ NH3 ಆ್ಯಂಡ್ NF3 ಕಂಪೇರ್ ಕೇಳ್ತಾರೆ. NH3 ಮತ್ತು NF3 ಡೈಪೋಲ್ ಮೂಮೆಂಟ್ ಕಂಪ್ಯಾರಿಸನ್ ಕೇಳ್ತಾರೆ. ಎಸ್, ಆ ಥರದ ಕ್ವಶನ್ಸ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ರೆಡಾಕ್ಸ್ ರಿಯಾಕ್ಷನ್ 5 ಮಾರ್ಕ್ಸಿಗೆ ಐತಿ. 1 ಮಾರ್ಕ್ಸಿಂದ 2, ಆಮೇಲೆ 3 ಮಾರ್ಕ್ಸಿಂದ 1. ಇದ್ರೊಳಗೆ ಯಾವುದಾದ್ರೂ ಕೇಳ್ಬೋದು 1 ಮಾರ್ಕ್ಸ್ ಒಳಗೆ. ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಗಿವನ್ ಕಂಪೌಂಡ್, ಆರ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್
ಡೈಕ್ರೋಮೆಟಯಾನ್ ಅಂತ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕ್ವಶನ್ ಕೂಡ ಕೇಳಬಹುದು. ಎಸ್, ಇಲ್ಲಿ ಆ ಥರದ ಕ್ವಶನ್ ಕೇಳ್ಬೋದು. ಇಲ್ಲೇನಪ್ಪ ಅಂದ್ರೆ ಬ್ಯಾಲೆನ್ಸ್ ದ ಫಾಲೋವಿಂಗ್ ರೆಡಾಕ್ಸ್ ರಿಯಾಕ್ಷನ್, ಒಂದು ರೆಡಾಕ್ಸ್ ರಿಯಾಕ್ಷನ್ ಕೊಡ್ತಾರೆ, ಬ್ರೆಕೆಟ್ ಒಳಗೆ ಮೆನ್ಷನ್ ಮಾಡಿರ್ತಾರೆ ಅಸಿಡಿಕ್ ಮೀಡಿಯಮು ಬೇಸಿಕ್ ಮೀಡಿಯಮು ಅಂತ. ಅರ್ಥ ಆಯ್ತು? ರೆಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋದು ತುಂಬ ಈಸಿ ಐತಿ. ಯೂಟ್ಯೂಬ್ ಒಳಗೆ ನಿಮ್ಗೆ ಈ PW ಕನ್ನಡ ಚಾನಲ್ ಒಳಗೆ ನಿಮ್ಗೆ ಅದರದ್ದು ಕ್ಲಾಸು ಸಿಗ್ತೈತೆ ನೋಡ್ರಿ. ರೆಡಾಕ್ಸ್ ರಿಯಾಕ್ಷನ್ ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಾನು ಹೇಳಿಕೊಟ್ಟಿನಿ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ ಒಳಗೆ. ಎಸ್, ನೆಕ್ಸ್ಟ್, ಸೊ ದಿಸ್ ಈಸ್ ಆಲ್ ಅಬೌಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಂದರೆ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. 1 ಮಾರ್ಕ್ಸಿನ 3 ಕ್ವಶನ್ಸ್ ಬರುತ್ತಾ. ಇದರೊಳಗೆ ಅಗೇನ್ 2 ಕ್ವಶನ್ಸ್ MCQ ಅಲ್ಲಿ, ಒಂದನ್ನು ಏನು ಮಾಡ್ಬೋದು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ 2 ಮಾರ್ಕ್ಸ್ದು 2 ಕ್ವಶನ್ಸ್, ಆಮೇಲೆ 5 ಮಾರ್ಕ್ಸ್ದು 1 ಕ್ವಶನ್. ನೋಡ್ರಿ 5 ಮಾರ್ಕ್ಸದ್ದು ನಿಮ್ಗೆ ಎಲ್ಲಿ ಬರತ್ತಿಲ್ಲ, ಇಲ್ಲಿ ಬರ್ತೈತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 5 ಮಾರ್ಕ್ಸಿನ ಕ್ವಶನ್ ಸಿಗ್ತಾವೆ. ಯೂಶ್ವಲಿ ಈ 5 ಮಾರ್ಕ್ಸ್ನ ಯಾವ ಥರ ಸ್ಪ್ಲಿಟ್ ಮಾಡ್ತಾರಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ ಇತ್ತಂದ್ರೆ ಲೈಕ್ 3, 2 ಅಂದರೆ A B, ಇಲ್ಲಾಂದ್ರೆ ಒಂದೊಂದು ಸಲ ಏನು ಮಾಡ್ತಾರೆ 4 ಮತ್ತು 1 ಅಂತ ಈ ಥರ ಸ್ಪ್ಲಿಟ್ ಮಾಡಿ ಕೇಳ್ತಾರೆ. ಯೂಶ್ವಲಿ ಸ್ಪ್ಲಿಟ್ ಮಾಡಿ ಕೇಳೋ ಚಾನ್ಸಸ್ ಏನಿರ್ತೈತಿ ಜಾಸ್ತಿ ಇರ್ತೈತೆ. ಸರ್ ಇಲ್ಲಿ 5 ಮಾರ್ಕ್ಸಿಗೆ ಯಾವ ಥರದ್ದು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ, ನಾವು ಈ ಚಾಪ್ಟ್ರಲ್ಲಿ ಇದು ಗೊತ್ತೇನು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್, ಆ ಕ್ವಶನ್ಸ್ ಆದ್ರೂ ಕೇಳ್ಬೋದು. ಇಲ್ಲ ಅಂದರೆ ಪ್ಯೂರಿಫಿಕೇಷನ್ಸ್ ಮೆಥಡ್ಸ್ ಅದ ನೋಡ್ರಿ, ಡಿಸ್ಟಿಲೇಷನ್ ಆಯಿತು, ಆಮೇಲೆ ಕ್ರೋಮೆಟೋಗ್ರಾಫಿ ಆಗಿರಬಹುದು, ಕ್ರಿಸ್ಟಲೈಸೇಷನ್ ಯೂಶ್ವಲಿ ಎಲ್ಲ 5 ಮಾರ್ಕ್ಸ್ ಒಳಗೆ ಕೇಳಲ್ಲ. ಬಟ್ ಇವು ಅದಾವಲ್ಲ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್, ಫ್ರಾಕ್ಷನಲ್ ಡಿಸ್ಟಿಲೇಷನ್, ಆ ಥರದ್ದು ಕ್ವಶನ್ಸ್ 3+2 ಒಳಗೆ ಕೇಳ್ಬೋದು. ಇಲ್ಲಾಂದರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಒಳಗೆ ಕ್ವಶನ್ಸ್, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇಲ್ಲೂ ಕೂಡ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಬರ್ತೈತಿ. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ದ ಗಿವನ್ ಕಂಪೌಂಡ್, ಆ ಒಂದು ಕ್ವಶನ್ಸ್ ಕೊಟ್ಟು ಪರ್ಸೆಂಟೇಜ್ ಆಫ್ ಕಾರ್ಬನ್. ಸೊ ಯಾವ ಥರ ನ್ಯೂಮೆರಿಕಲ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಥರ ಕ್ವಶನ್ಸ್ ಬರ್ತಾವ ಅನ್ನೋದನ್ನೆಲ್ಲ 24ನೇ ತಾರೀಕು ಲೈವ್ ಕ್ಲಾಸಲ್ಲಿ ತೋರಿಸ್ತೀನಿ ನಿಮ್ಗೆ. ಯಾವ ಥರ ಕ್ವಶನ್ ಬರುತ್ತಾ, ಆಮೇಲೆ ಇದಕ್ಕೆ ಯಾವ ಥರ ಆನ್ಸರ್ ಬರೀಬೇಕು ಅನ್ನೋದು. ಎಸ್, ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್ ಇಟ್ಸ್ ಅ ವೆರಿ ಈಸಿ ಚಾಪ್ಟರ್ ಐತಿ. ಸೊ ನೋಡಿದ್ರೆ ಇದ್ರ ವೇಟೇಜ್ ಎಷ್ಟದಪ್ಪ ಅಂದ್ರೆ 14 ಮಾರ್ಕ್ಸ್ ಇರೋದು. ನೀವು ಬರೀ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೋಡ್ರಿ, ಇದು 16, ಇದು 14, ಟೋಟಲ್ 30 ಮಾರ್ಕ್ಸ್ ಇಂದ. ನಿಮ್ಮ ಪಾಸ್ ಆಗಕ್ಕೆ ಬೇಕಾಗಿದ್ದೆ 31ರಿಂದ 35 ಮಾರ್ಕ್ಸ್, ಹೌದಿಲ್ಲ? 31ರಿಂದ 35 ಮಾರ್ಕ್ಸ್ ಬೇಕು. ಪಾಸ್ ಆಗಕ್ಕೆ 35 ಹಿಡೀರಿ ನೀವು. ಲ್ಯಾಬ್ ಒಳಗಂದ್ರೂ ಕೊಡ್ತಾರೆ ನಿಮ್ಗೆ ಸಿಕ್ಕಂಗೆ ಮಾರ್ಕ್ಸ್. ಜರ್ನಲ್ ಬರೆದ್ರೆ 6 ಮಾರ್ಕ್ಸ್. ಲ್ಯಾಬ್ ಮಾರ್ಕ್ಸ್ ಗೊತ್ತಿದ್ದಿಲ್ಲ ಯಾವ ಥರ ಡಿವೈಡ್ ಆಗಿರ್ತದೆ ಅಂತಂದು. ಲ್ಯಾಬ್ ಮಾರ್ಕ್ಸ್ ಟೋಟಲ್ 30 ಇರ್ತೈತಿ. ಎಷ್ಟು ಇರ್ತೈತಿ? 30 ಮಾರ್ಕ್ಸ್. ಟೋಟಲ್ 2 ಎಕ್ಸ್ಪೆರಿಮೆಂಟ್ ಇರ್ತವೆ. ಒಂದು ಎಕ್ಸ್ಪೆರಿಮೆಂಟಿಗೆ 10 ಮಾರ್ಕ್ಸ್, ಇನ್ನೊಂದು ಎಕ್ಸ್ಪೆರಿಮೆಂಟಿಗೆ 10 ಮಾರ್ಕ್ಸ್. ಸಾಲ್ಟ್ ಅನಾಲಿಸಿಸ್ ಒಂದು ಮಾಡ್ತೀರಿ, ಆಮೇಲೆ ಟೈಡ್ರೇಷನ್ ಒಂದು ಮಾಡ್ತೀರಿ, 10 ಮಾರ್ಕ್ಸ್. ಆಮೇಲೆ ನೀವು ಜರ್ನಲ್ ಬರ್ಕೊಂಡು ಹೋಗಿರ್ತಿರಲ್ಲ, ಅದಕ್ಕೆ 6 ಮಾರ್ಕ್ಸ್. ಆಮೇಲೆ ವೈವಾ, ನೀವು ವೈವಾ ಅಂತರೂ ಹೇಳಿಲ್ಲ ಅಂದರು ಸುಮ್ ತೊಗೊಂಡು ಹಿಂಗೆ ಅಗಾಡಿಸಿರೋ ಟೈಡ್ರೇಷನ್ 10 ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ. ಅರ್ಥ ಆಯ್ತು? ಸಾರಿ. ಟೋಟಲ್ ಔಟ್ ಆಫ್ 100 ಪಾಸಿಂಗ್ ಎಷ್ಟದಪ್ಪ ಅಂದ್ರೆ 35, 30. ಒಬ್ಬರು ಏನು ಹೇಳ್ತಾರಪ್ಪ ಅಂದ್ರೆ ಒಂದೊಂದು ಕಾಲೇಜವರು ನಮ್ಮ ಕಾಲೇಜಿಗೆ ಕಟ್ ಆಫ್ 50 ಅದು ಹೇಳ್ತಾರೆ. ಲೈಕ್ ಯಾಕಂದ್ರೆ ಸ್ಟೂಡೆಂಟ್ ಚೆನ್ನಾಗಿ ಓದಲಿ ಅಂತ ಅನ್ನೋದು. ಅರ್ಥ ಆಯ್ತಾ? ಅವ್ರೇನು ಗೌರ್ಮೆಂಟ್ ರೂಲ್ಸ್ನ ಬ್ರೇಕ್ ಮಾಡ್ತಿರಲ್ಲ, ನಿಮ್ಗೆ ಅದು ಗೊತ್ತಾಗ್ಬೇಕು. ಅರ್ಥ ಆಯ್ತು? ಸೊ ಈ 2 ಚಾಪ್ಟರ್ನ ಓದಿದ್ರೆ ನೀವು ಆರಾಮ್ಸೆ ಏನು ಮಾಡ್ಬೋದಪ್ಪ ಅಂದ್ರೆ 30 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು ಪರ್ಫೆಕ್ಟಾಗಿ. ಇದರಲ್ಲಿ ಏನಪ್ಪ ಅಂದರೆ 1 ಮಾರ್ಕ್ಸಿಂದ 2 ಕ್ವಶನ್, 2 ಮಾರ್ಕ್ಸಿಂದ 1, ಆಮೇಲೆ 5 ಮಾರ್ಕ್ಸಿನ 2 ಬರ್ತಾವೆ ನೋಡ್ರಿ. ಈ 5 ಮಾರ್ಕ್ಸಿನ 2 ಕ್ವಶನ್ಸ್ ಯಾವ ಬರ್ತಾವೆ ಅಂದ್ರೆ ಮೆಕ್ಯಾನಿಸಮ್ಸ್ ಬರ್ತಾವೆ. ಏನು ಬರ್ತಾವೆ? ಮೆಕ್ಯಾನಿಸಮ್. ಫ್ರಿಡಲ್ ಕ್ರಾಫ್ಟ್ ಅಲ್ಕಲೇಷನು, ಅಸೈಲೇಷನು, ಸಲ್ಫೋನೇಷನು, ನೈಟ್ರೇಷನು, ಹ್ಯಾಲೋಜಿನೇಷನ್, ಇವೆಲ್ಲ ಮೆಕ್ಯಾನಿಸಮ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಹೇಳಿದ್ದೀನಿ ಯಾವ್ಯಾವ ಚಾಪ್ಟರ್ದು ಏನೇನು ವೇಟೇಜ್ ಇದೆ ಅಂತ. ಬಟ್ ಈ ಚಾಪ್ಟರ್ಲಿ ಯಾವ ಕ್ವಶನ್ಸ್ ಬರುತ್ತವ, ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಕ್ವಶನ್ಸ್ ಯಾವುದಪ್ಪ ಅಂದ್ರೆ ಲೈಕ್ ನಾನು ಓನ್ಲಿ ಫ್ಯೂ ಕ್ವಶನ್ಸ್ನ ತಂದಿದ್ದೀನಿ, ಇವೇ ಬರ್ಬೇಕಂತೇನಿಲ್ಲ. ಲೈಕ್ ಫ್ಯೂ ಕ್ವಶನ್ಸ್, ಇವನ್ನ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕತ್ತೀನಿ. ಅರ್ಥ ಆಯ್ತು? ಈ ಕ್ವಶನ್ಸ್ ಬರೋ ಚಾನ್ಸಸ್ ಅದಂತ ಅನ್ಕೊಂಡಿದ್ದೀನಿ ನಾನು ಜಾಸ್ತಿ. ಲೈಕ್ 1 by 1 ನೋಡೋದಾದ್ರೆ ಫಸ್ಟ್ ಒನ್ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಕ್ವಶನ್ಸ್ ಎಕ್ಸ್ಪ್ರೆಸ್ ಮಾಡ್ಬೋದು. ಲೈಕ್ ಡಿಫೈನ್ ಮೊಲಾರಿಟಿ, ಮೊಲಾಲಿಟಿ, ಮೋಲ್ ಫ್ರಾಕ್ಷನ್, ಈ ಥರದ್ದು ಕ್ವಶನ್ಸ್ ನಾವು ಏನು ಮಾಡ್ಬೋದು? ಎಕ್ಸ್ಪೆಕ್ಟ್ ಮಾಡಬಹುದು. ಕಾನ್ಸಂಟ್ರೇಷನ್ ಟರ್ಮ್ ಆ್ಯಂಡ್ ಡೆಫಿನಿಷನ್ಸ್ ಅಂದ್ರೆ ಕೇಳ್ತಾರೆ. ಲೈಕ್ ಲೆಟ್ ಸಪೋಸ್ ಹೆಂಗಂದ್ರೆ ಮೊಲಾರಿಟಿ ಕೊಟ್ಟು ಡೆಫಿನಿಷನ್ ಕೇಳಿದ್ರೆ ಅಕಸ್ಮಾತ್ ಮೊಲಾಲಿಟಿ ಒಳಗೆ ಏನು ಮಾಡ್ತಾರೆ? ನ್ಯೂಮೆರಿಕಲ್ ಪ್ರಾಬ್ಲಮ್ನ ಕೇಳ್ತಾರೆ. ಅರ್ಥ ಆಯಿತು? ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವಾಟ್ ಈಸ್ ಹೋಮೋಜಿನಿಯಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್, ಗಿವ್ ಎನ್ ಎಕ್ಸಾಂಪಲ್, ಈ ಥರ ಕ್ವಶನ್ಸ್ ಆದ್ರೆ ಕೇಳಬಹುದು. ಇಲ್ಲ ಅಂದ್ರೆ
Write the difference between homogeneous and heterogeneous mixture. Give an example. Write the difference between homogeneous and heterogeneous. Difference ಒಳಗಾದ್ರೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ಎಸ್ 3 ಮಾರ್ಕ್ಸ್ ಒಳಗೆ ಈ ಕ್ವಶನ್ ಬರುತ್ತಾ ನೋಡ್ರಿ, 3 ಮಾರ್ಕ್ಸ್ ಒಳಗೆ ಐತಿಲ್ಲ. ರೈಟ್ ಎನಿ 3 ಡಿಫ್ರೆನ್ಸ್ ಅಂತ ಕೇಳಿದ್ರೆ ತಿಳ್ಕೊರಿ, 3 ಬರಿಬೇಡ್ರಿ ಎಕ್ಸಾಮ್ ಒಳಗೆ, ಒಂದು ಎಕ್ಸ್ಟ್ರಾ ಬರೀರಿ. ಸರ್ ಡಿಫ್ರೆನ್ಸ್ ಕೇಳಿದ್ರೆ ಏನೇನು ಬರೀಬೇಕ್ರಿ ಅಂತ ಕೇಳಿದ್ರೆ ತಿಳ್ಕೊರಿ. ಫಸ್ಟ್ ಅವ್ನು ಏನು ಮಾಡ್ಬೇಕಂದ್ರೆ ಎರಡಕ್ಕೂ ಡೆಫಿನಿಷನ್ ಬರೀರಿ. ಡೆಫಿನಿಷನ್ ಇಟ್ ಸೆಲ್ಫ್ ಈಸ್ ಅ ಡಿಫ್ರೆನ್ಸ್. ಎಸ್ ಒಂದು ಡಿಫ್ರೆನ್ಸ್ ಆಯಿತು. ಅದ್ರೊಳಗೆ ಒಂದು ಪ್ರಾಪರ್ಟಿ ಇರ್ತೈತಿ. ಡೆಫಿನಿಷನ್ ಅಂತೂ ಈಸಿಯಾಗಿ ಬರೀತೀರಿ. ಎರಡನೇದೇನು ಬರೀರಿ, ಅದಕ್ಕೊಂದು ಎಕ್ಸಾಂಪಲ್ ಬರೀರಿ, ಇದಕ್ಕೊಂದು ಎಕ್ಸಾಂಪಲ್ ಬರೀರಿ, ಎರಡು ಡಿಫ್ರೆನ್ಸ್ ಆಯಿತು. ಡೆಫಿನಿಷನ್ ಆ್ಯಂಡ್ ಎಕ್ಸಾಂಪಲ್ ಇಟ್ ಸೆಲ್ಫ್ ಈಸ್ ಅ ಡಿಫ್ರೆನ್ಸ್. ಎಸ್ ನೆಕ್ಸ್ಟ್ ಇದರೊಳಗೆ ಏನಾಗ್ತದೆ ಅಂದ್ರೆ ಕಾನ್ಸಂಟ್ರೇಷನ್ದು ಥ್ರೂಔಟ್ ದ ಕಾಂಪೋಸಿಷನ್ ಕಾನ್ಸಂಟ್ರೇಷನ್ ಏನಿರ್ತೈತಿ ಸೇಮ್ ಇರ್ತೈತಿ. ಹೋಮೋಜಿನಿಯಸ್ ಒಳಗೆ ಇಲ್ಲಿ ಡಿಫ್ರೆಂಟ್ ಇರ್ತೈತಿ, ಇದೊಂದು ಬರೀರಿ. ಆಮೇಲೆ ಬೌಂಡ್ರಿ ಆಫ್ ಸಪ್ರೇಷನ್ ಎಲ್ಲಿ ನಾವು ಹೆಟ್ರೋಜಿನಿಯಸ್ ಒಳಗೆ ನೋಡ್ತೀವಿ, ಹೋಮೋಜಿನಿಯಸ್ ಒಳಗೆ ಬೌಂಡ್ರಿ ಆಫ್ ಸಪ್ರೇಷನ್ ಇರಲ್ಲ. ಬೌಂಡ್ರಿ ಆಫ್ ಸಪ್ರೇಷನ್ ಅಂದ್ರೇನು, ನೀವು ನೀರು ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡೋದು ತಿಳ್ಕೊರಿ, ಆ ಆಯಿಲ್ ಲೇಯರ್ ಮತ್ತು ವಾಟರ್ ಲೇಯರ್ ಮಧ್ಯದಲ್ಲಿ ಒಂದು ಲೈನ್ ಥರ ಕಾಣ್ತೈತಿ ನಿಮಗೆ, ಅರ್ಥ ಆಯಿತು? ಅದಕ್ಕೆ ಏನಂತೀವಿ ಇಮ್ಯಾಜಿನರಿ ಬೌಂಡ್ರಿ ಆಫ್ ಸಪ್ರೇಷನ್. ಆ ಲೈನ್ ಕೆಳಗಡೆ ನೀರು ಇರ್ತೈತಿ, ಆ ಲೈನ್ ಮೇಲ್ಗಡೆ ಏನಿರ್ತೈತಿ ಆಯಿಲ್ ಇರ್ತೈತಿ, ಹೌದಾ? ಇದನ್ನು ನಾವು ಹೆಟ್ರೋಜಿನಿಯಸ್ ಒಳಗೆ ನೋಡ್ತೇವೆ, ಹೋಮೋಜಿನಿಯಸ್ ಒಳಗೆ ನೋಡಲ್ಲ. ನೀವು ನೀರು ಮತ್ತು ಸಕ್ಕರೆ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಆ ಥರದ ಲೇಯರ್ ಇಲ್ಲಿ ಕಾಣಿಸಲ್ಲ, ಅರ್ಥ ಆಯ್ತಾ? ಇದೊಂದು ಬರೆದ್ರೆ ಅಂದರೆ ಟೋಟಲ್ 4 ಪಾಯಿಂಟ್ ಇತ್ತು. 3 ಬರೆದ್ರೆ ಸಾಕು, ಅವ್ರು ಕೇಳಿದ್ರೆ 3 ಕೇಳಿರ್ತಾರೆ. ನಮ್ದು ಏನಾದರೂ ಲೈಕ್ ನಾವು ಜಾಸ್ತಿ ಎಷ್ಟು ಬರಿತೇವೆ ಅಷ್ಟು ನಮಗೂ ಕಾನ್ಫಿಡೆನ್ಸ್ ಬರ್ತಾ ಇರ್ತದೆ. ಎಸ್ ಅರ್ಥ ಆಯಿತು? ಎಸ್ ನೀವು ಎಷ್ಟು ಜಾಸ್ತಿ ಬರಿತಿರಲ್ಲ ಅಷ್ಟೇನಾಗ್ತೈತಿ ಒಳ್ಳೆಯದು. ಎಸ್ ನೆಕ್ಸ್ಟ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ವಿತ್ ಎನ್ ಎಕ್ಸಾಂಪಲ್. ಸೊ ಇಲ್ಲಿ ಕೆಮಿಕಲ್ ಕಾಂಬಿನೇಷನ್ ಲೈಕ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್ ವಿತ್ ಎನ್ ಎಕ್ಸಾಂಪಲ್. 3 ಮಾರ್ಕ್ಸಲ್ಲಿ ಕೂಡ ಈ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಸ್ಟೇಟ್ ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್, ಗಿವ್ ಎನ್ ಎಕ್ಸಾಂಪಲ್. ಸ್ಟೇಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಗಿವ್ ಎನ್ ಎಕ್ಸಾಂಪಲ್. ಎಸ್ ಸ್ಟೇಟ್ಮೆಂಟ್ ಬರೆದ್ರೆ 1 ಮಾರ್ಕ್ಸ್, ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ಸ್. 2 ಮಾರ್ಕ್ಸ್ ಒಳಗೆ ಕೂಡ ಇದನ್ನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಬ್ಲಮ್ಸ್ ಆನ್ ಮೋಲ್ ಕ್ಯಾಲ್ಕುಲೇಷನ್ ಆ್ಯಂಡ್ ಪರ್ಸೆಂಟೇಜ್ ಕಾಂಪೋಸಿಷನ್. ಎಸ್ ಸಾರಿ ಎಸ್ ಮೋಲ್ ಕ್ಯಾಲ್ಕುಲೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ರಿಯಾಕ್ಷನ್ ಮಾಡ್ತಿರ್ತಾರೆ, ಕಾರ್ಬನ್ ಲೈಕ್ ಮೀಥೇನ್ ಗ್ಯಾಸ್ನ ಕಂಬಷನ್ ಮಾಡ್ತಿರ್ತಾರೆ, ಇಷ್ಟು ಗ್ರಾಮ್ ತೊಗೊಂಡಿನಿ ಎಷ್ಟು ಮೋಲ್ ಬರ್ತೈತೆ. ಎಸ್ ಆ ಥರದ ಕ್ವಶನ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಆಮೇಲೆ ಪರ್ಸೆಂಟೇಜ್ ಕಂಪೋಸಿಷನ್, ಪರ್ಸೆಂಟೇಜ್ ಕಾಂಪೋಸಿಷನ್ ಕೂಡ ಅದೇ ಥರ ಲೈಕ್ ನಾನು ಹೇಳಿದ್ನಲ್ಲ. ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ದ ಆಲ್ಕೋಹಾಲ್, ಗಿವನ್ ಆಲ್ಕೋಹಾಲ್. ಈ ಆಲ್ಕೋಹಾಲ್ ಒಳಗೆ ಎಷ್ಟು ಪರ್ಸೆಂಟೇಜ್ ಕಾರ್ಬನ್ ಐತಿ, ಎಷ್ಟು ಪರ್ಸೆಂಟ್ ಹೈಡ್ರೋಜನ್ ಐತಿ, ಎಷ್ಟು ಪರ್ಸೆಂಟ್ ಆಕ್ಸಿಜನ್ ಐತಿ ಅಂತ ಕೇಳ್ತಾರೆ, ಅರ್ಥ ಆಯಿತು? ಎಸ್ ನೈಸ್. ನೆಕ್ಸ್ಟ್ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಎಸ್ ಸೊ ಹೆಂಗೆ ಕೇಳ್ತಾರಪ್ಪ ಅಂದ್ರೆ ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ ಅಟಾಮಿಕ್ ಥಿಯರಿ ಅಂತ ಕೇಳ್ತಾರೆ. ರೈಟ್ 3 ಮಾರ್ಕ್ಸ್ 3 ಪಾಸ್ಟುಲೇಟ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಯೂಶಲಿ ನೀವು 3 ಮಾರ್ಕ್ಸ್ ಒಳಗೆ ಈ ಥರ ಕೇಳಿದ್ರೆ ಒಂದು ಪಾಸ್ಟುಲೇಟ್ ಜಾಸ್ತಿ ಬರೀರಿ. ಯಾಕಪ್ಪ ಅಂದರೆ ನೀವು ಬರೆದಿರೋ ಯಾವುದಾದ್ರು ಪಾಸ್ಟುಲೇಟ್ ಒಳಗೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ 4th ಪಾಸ್ಟುಲೇಟ್ ಒಳಗೆ ಏನಾಗ್ತೈತೆ ಅದಲ್ಲಿ ಕವರ್ ಆಗ್ತೈತಿ, ಅರ್ಥ ಆಯಿತು? ಈ ಥರ ಸ್ಮಾರ್ಟಾಗಿ ಮೂವ್ ಮಾಡಬೇಕು. ನೆಕ್ಸ್ಟ್ ಫಿಕ್ಸ್ ಕ್ವಶನ್ ಐತಿ, ಕ್ಯಾಲ್ಕುಲೇಟ್ ಎಂಪೆರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. 1947 ಈ ಕ್ವಶನ್ಸ್ ಕೇಳ್ತಿದ್ದಾರೆ ನೋಡಿ. ಯಾವಾಗ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕೈತಲ್ಲ ಅವಾಗ ಹಿಡಿದು ಈ ಕ್ವಶನ್ಸ್ ಯೂಶಲಿ ಎಲ್ಲ ಕ್ವಶನ್ ಪೇಪರ್ದಾಗೂ ಇರ್ತೈತಿ. ಎಸ್ ಸ್ಟಾರ್ ಮಾರ್ಕ್ ಹಾಕೊಂಡು ಇಟ್ಕೋರಿ, ಇದಕ್ಕೆ ಇನ್ಫಿನಿಟಿ ಸ್ಟಾರ್ ಮಾರ್ಕ್ಸ್, ಅರ್ಥ ಆಯಿತು? ಇದರೊಳಗೆ ಯಾವುದಾದ್ರೂ ಒಂದು ಮಿಸ್ ಆದರೂ ಆಗಿರ್ಬೋದು, ಬಟ್ ಯೂಶಲಿ ಇದೇನಾಗಲ್ಲ, ಮಿಸ್ ಆಗಲ್ಲ. ಯೂಶಲಿ ಈ ಕ್ವಶನ್ ಏನೈತಿ ಫಿಕ್ಸ್. ತುಂಬ ಫೇವ್ರೇಟ್ ಕ್ವಶನ್ ಇದು ಕ್ವಶನ್ ಪೇಪರ್ ಫ್ರೇಮ್ ಮಾಡೋರಿಗೆ, ಅರ್ಥ ಆಯಿತು? ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಇದಕ್ಕಿಂತ ಜಾಸ್ತಿ ಕ್ವಶನ್ಸ್ ಅದಾವೆ, ಬಟ್ ಯೂಶಲಿ ನಾವು ಈ ಕ್ವಶನ್ಸ್ನ ಏನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರೊಳಗೆ ಯಾವುದಾದ್ರೂ ಮಿಸ್ ಆಗಿರ್ತಾವೆ. ಸರ್ ಈ ಕ್ವಶನ್ ನೀವು ಇಂಪಾರ್ಟೆಂಟ್ ಅಂತ ಹೇಳಿಲ್ಲತ್ತಲ್ಲ, ಎಲ್ಲನೂ ಇಂಪಾರ್ಟೆಂಟ್ ಇರ್ತಾವೆ, ಬಟ್ ಯೂಶಲಿ ಒಂದು 2-3 ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ಇವು ಜಾಸ್ತಿ ರಿಪೀಟ್ ಆಗ್ಯಾವ, ಅರ್ಥ ಆಯಿತು? ಎಸ್ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಅಟಮ್ ಒಳಗೆ ನೋಡಿದೆವಂದ್ರೆ ಸೊ ಡಿಫೈನ್ ಐಸೋಟೋಪ್ಸ್ ಆರ್ ಐಸೋಬಾರ್ಸ್, ಗಿವ್ ಎನ್ ಎಕ್ಸಾಂಪಲ್. ಎಸ್ ನೆಕ್ಸ್ಟ್ ಇದರೊಳಗೆ ಯಾವುದಾದ್ರೂ ಕೇಳ್ಬೋದು, ವೇವ್ ಲೆಂತ್ ಅಂದ್ರೇನು, ಫ್ರೀಕ್ವೆನ್ಸಿ ಅಂದರೆ ವೇವ್ ನಂಬರ್ ಅಂದ್ರೇನು, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ ಕೇಳ್ಬೋದು. ಎಸ್ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ ಅಂತ ಕೇಳ್ಬೋದು, ಇಲ್ಲ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತ ಕೇಳ್ಬೋದು. ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಸ್ಟೇಟ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಎಸ್ ಆವಾಗಲಿಂದ ನಾನು ಏನು ಹೇಳ್ತಿದ್ದೆ, ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಹೇಳ್ತಿದ್ನಲ್ಲ. ಎಸ್ ವಾಟ್ ಈಸ್ ಸ್ಟೇಟ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ಆ್ಯಕ್ಚುಲಿ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ, ಇದನ್ನು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದನ್ನು.
ಯೂಶ್ವಲಿ ಜಾಸ್ತಿ ಕ್ವಶನ್ ಪೇಪರ್ ಒಳಗೆ ಏನಾಗಿದೆ ಇದು ರಿಪೀಟ್ ಆಗೈತೆ. ಎಸ್ ನೆಕ್ಸ್ಟ್ ಇಲ್ಲೈತೆ ನೋಡ್ರಿ, ಇದು ಒನ್ ಆಫ್ ದ ಟಾಪ್ ಕ್ವಶನ್. ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಪಿನ್ ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ 4 ಕ್ವಾಂಟಮ್ ನಂಬರ್ ಅಂತ ಕೇಳ್ತಿರ್ತಾರೆ. ನಾನು ಪಿ ಯು ಸಿ ಓದ್ಬೇಕಾಗಿಂದನು ಓದ್ಬೇಕು, ನನ್ನ ಎಕ್ಸಾಮಲ್ಲಿ ಇದಿತ್ತು. ನಾನು ಹಿಂದೆ ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ಇತ್ತು, ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಕೂಡ ಈ ಕ್ವಶನ್ ಇತ್ತು. ಅರ್ಥ ಆಯ್ತು. ಯೂಶ್ವಲಿ ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಯೂಶ್ವಲಿ 4 ಕ್ವಾಂಟಮ್ ನಂಬರ್ ಅಂತ ಮೆನ್ಷನ್ ಮಾಡಿದ್ರೆ 4 ಮಾರ್ಕ್ಸಿಗೆ ಬಂದಿರ್ತೈತಿ. ಇದು ಇಲ್ಲಪ್ಪ ಅಂದರೆ ಒಂದೊಂದು ಸಲ ಏನು ಮಾಡ್ತಾರೆ 3 ಮಾರ್ಕ್ಸ್ ಒಳಗೆ ಕೇಳಬೇಕಂತಂದು ರೈಟ್ ದ ಸಿಗ್ನಿಫಿಕೆನ್ಸ್ ಅಥವಾ ರೈಟ್ ದ ಅಪ್ಲಿಕೇಶನ್ ಅಂತಲೂ ಕೇಳ್ತಿರ್ತಾರೆ ಕೆಲವೊಂದು ಸಲ. ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಲ್ ಕ್ವಾಂಟಮ್ ನಂಬರ್ ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಬರೀ 3 ಕ್ವಾಂಟಮ್ ನಂಬರ್ ಕೇಳಿರ್ತಾರೆ ಅವಾಗ 3 ಮಾರ್ಕ್ಸಿಗೆ. ಅಂದ್ರೆ ಅರ್ಥ ಆಯ್ತು ಸರ್, ಅವ್ರು 3 ಮಾರ್ಕ್ಸಿಗೆ ಕೇಳ್ಯಾರ, ನಾ ಸ್ಪಿನ್ ಒಂದು ಬರಿತೀನಿ ಅಂತಂದ್ರೆ ಸ್ಪಿನ್ ಒಂದು ಬರಿಬೇಡ್ರಿ. ಯಾಕೆ ಅರ್ಥ ಆಯ್ತು, ಅಲ್ಲಿ ಸ್ಪೆಷಲಿ ಮೆನ್ಷನ್ ಮಾಡ್ಯಾರ ಅವರು ಇಷ್ಟೇ ಕ್ವಾಂಟಮ್ ನಂಬರ್ದು ಬರಿಬೇಕಂತ. ಅರ್ಥ ಆಯ್ತು. ಎಸ್ ನೆಕ್ಸ್ಟ್ ನ್ಯೂಮೆರಿಕಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲೆಲ್ಲಪ್ಪ ಅಂದ್ರೆ ನ್ಯೂಮೆರಿಕಲ್ಸ್ ಅನ್ನು ವೇವ್ ಲೆಂತ್, ವೇವ್ ನಂಬರ್ ಆ್ಯಂಡ್ ಫ್ರೀಕ್ವೆನ್ಸಿ, ಎನರ್ಜಿ. ಆಮೇಲೆ ನಮ್ಮ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಮೇಲೆ ಕೂಡ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಎಕ್ಸ್ಪ್ಲೇನ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್, ಇದು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಬಟ್ ಟಾಪ್ 50 ಒಳಗೆ ಅದು ಯೂಶ್ವಲಿ ಅಲ್ಟರ್ನೇಟ್ ಇಯರ್ ಒಳಗೆ ಕೇಳಿರೋ ಚಾನ್ಸಸ್ ಜಾಸ್ತಿ ಐತಿ. ಅರ್ಥ ಆಯ್ತು. ಎಸ್ ಹಾಂ, ನೆಕ್ಸ್ಟ್ ಚಾಪ್ಟರ್ ನೋಡೋದಾದ್ರೆ ಕ್ಲಾಸಿಫಿಕೇಶನ್ ಆಫ್ ಫಿಲ್ಮ್. ಸ್ಮಾಲ್ ಚಾಪ್ಟರ್ ಐತಿ ಇದು. ಸೊ ಸ್ಮಾಲ್ ಚಾಪ್ಟರ್ ಐತಿ, 5 ಮಾರ್ಕ್ಸಿಗೆ ಐತಿ ಇದು. ಯಾವ್ಯಾವ ಕ್ವಶನ್ಸ್ ಅಪ್ಪ ಅಂದ್ರೆ ಲೈಕ್ ಲಾ ಮೇಲೆ ಕೇಳ್ಬೋದು, ಮೆಂಡಲಿವ್ ಲಾ ಮತ್ತು ಮಾಡರ್ನ್ ಪೀರಿಯಡಿಕ್ ಲಾ, ಸ್ಟೇಟ್ ಮಾಡರ್ನ್ ಪೀರಿಯಡಿಕ್ ಲಾ ಅಥವಾ ಸ್ಟೇಟ್ ಮೆಂಡಲಿವ್ ಲಾ. ಯೂಶ್ವಲಿ ಇವೆರಡರೊಳಗೆ ಕೇಳ್ತಾರೆ. ಲಾ ಆಫ್ ಆಕ್ಟೇವ್ ಮತ್ತು ಡಾಬರ್ನ ಲಾ ಆಫ್ ಟ್ರಯಾಡ್ಸ್ ಮೇಲೆ ಕ್ವಶನ್ಸ್ ಬರಲ್ಲ, ಸ್ಟೇಟ್ಮೆಂಟ್ ಇರಲ್ಲ. ಇವೆರಡರೊಳಗೆ ಸ್ಟೇಟ್ಮೆಂಟ್ ಇರೋದು, ಅದಕ್ಕೆ ಏನಾಗ್ತೈತಿ ಜಾಸ್ತಿ ಇಲ್ಲಿ ಕ್ವಶನ್ಸ್ ಜಾಸ್ತಿ ಫ್ರೇಮ್ ಆಗ್ತಾವೆ. ನೆಕ್ಸ್ಟ್ ರೈಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್, ಪಿ ಬ್ಲಾಕ್ ಆ್ಯಂಡ್ ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್. ಇದ್ರದ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಕ್ಕೆ ಕೇಳ್ತಾರೆ. ಆದ್ರೆ ನಾವು MCQ ಅಲ್ಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್, ಪಿ ಬ್ಲಾಕ್ ಎಲಿಮೆಂಟ್. ಎಸ್ ನೆಕ್ಸ್ಟ್ ಹಾಂ, ಇಲ್ಲ ನೋಡ್ರಿ, ನಾನು ಬರೀ ಅಯನೈಸೇಷನ್ ಎಂಥಾಲ್ಪಿ ಮಾತ್ರ ನಾನು ಏನು ಮಾಡ್ಕೊಂಡಿದ್ದೀನಿ ಮೆನ್ಷನ್ ಮಾಡಿದ್ದೀನಿ. ಆಸ್ ಐ ಸೆಡ್ ಆಲ್ರೆಡಿ, ನಾನು ಸ್ಟಾರ್ಟಿಂಗ್ ಒಳಗೆ ನಿಮ್ಗೆ ಹೇಳಿದ್ದೀನಿ, ಬರೀ ಅಯನೈಸೇಷನ್ ಎಂಥಾಲ್ಪಿ ಮೇಲೆ ಏನು ಮಾಡಲ್ಲ, ಕ್ವಶನ್ಸ್ ಕೇಳಲ್ಲ. ನಮ್ಮ ಹತ್ರ ಎಷ್ಟು 4 ಪೀರಿಯಡಿಕ್ ಟ್ರೆಂಡ್ಸ್ ಲೈಕ್ ಪೀರಿಯಡಿಕ್ ಪ್ರಾಪರ್ಟಿ ಅದಾವೆ. ಅಟಾಮಿಕ್ ಸೈಜು, ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಇಲ್ಲಿ ವಾಟ್ ಈಸ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಮೆನ್ಷನ್ ಮಾಡೀನಿ. ಅವ್ರು ಕೇಳ್ಬೋದು ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ, ಹೌ ಡಸ್ ಇಟ್ ವೇರಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್. ವಾಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಹೌ ಡಸ್ ಇಟ್ ವೇರಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್. ಎಸ್ ವಾಟ್ ಈಸ್ ಅಟಾಮಿಕ್ ರೇಡಿಯಸ್, ಹೌ ಡಸ್ ಇಟ್ ವೇರಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್. ಸೊ ಈ ಥರದ್ದು ಕ್ವಶನ್ಸ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಟ್ ಆರ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್, ಗಿವ್ ಎನ್ ಎಕ್ಸಾಂಪಲ್, 2 ಮಾರ್ಕ್ಸ್. ಇದೊಂದು ಸ್ಪೆಷಲ್ ಐತೆ ನೋಡ್ರಿ, ವಾಟ್ ಈಸ್ ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್. ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂದ್ರೇನು, ಯಾವ್ಯಾವ ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್. ಯೂಶ್ವಲಿ ಈ ಕ್ವಶನ್ಸ್ ಇರಲ್ಲ, ಬಟ್ ಒಂದೆರಡು ಸಲ ಕೇಳ್ಯಾರ, ಬಟ್ ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ. ಅರ್ಥ ಆಯ್ತು. ಇದು ಯಾವ ಟೈಮ್ ಒಳಗೆ ಕೇಳ್ಬೋದಪ್ಪ ಅಂದ್ರೆ, ನಿಮ್ಮ ಎಲ್ಲ ಕ್ವಶನ್ ಪೇಪರ್ ಈಸಿ ಮಾಡಿ, ನಿಮ್ಮ 80% ಅಥವಾ 70% ಕ್ವಶನ್ ಪೇಪರ್ ಈಸಿ ಮಾಡಿ, ಒಂದು 30% ಕ್ವಶನ್ ಪೇಪರ್ ಏನು ಮಾಡ್ಬೇಕಿರ್ತದೆ, ಡಿಫಿಕಲ್ಟ್ ಮಾಡ್ಬೇಕಿರ್ತದೆ. ಆ ಟೈಮಲ್ಲಿ ಈ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಅರ್ಥ ಆಯ್ತು. 5 ಮಾರ್ಕ್ಸ್ ಐತಿ ಚಾಪ್ಟರ್ ಒಳಗೆ ಇರದೆ, 3 ಮಾರ್ಕ್ಸ್ ಅಂದ್ರೆ ಈ ಥರದ್ದು ಕ್ವಶನ್ಸ್ ಕೇಳಬೇಕು. ಎಸ್ ಇನ್ನೂ 2 ಮಾರ್ಕ್ಸ್ ಒಳಗೆ MCQ ಒಳಗೆ ಅಥವಾ 1 ಮಾರ್ಕ್ಸ್ ಒಳಗೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ ಅಂತ ಕೇಳಬಹುದು. ಎಸ್ ಅರ್ಥ ಆಯಿತು. ಆಮೇಲೆ ಇದರೊಳಗೆ ಇನ್ನೊಂದು ಕ್ವಶನ್ಸ್ ಕೇಳ್ತಿರ್ತಾರೆ, ಲೈಕ್ ನಂಬರ್ ಆಫ್ ಪ್ರೋಟಾನ್, ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಅದು ಲೈಕ್ ಸ್ಟ್ರಕ್ಚರ್ ಆಫ್ ಅಟಮ್ ಒಳಗೂ ಓದ್ತೇವೆ, ಇದರೊಳಗೂ ಬರ್ತಿರ್ತೈತಿ. ಆಮೇಲೆ IUPAC ನೇಮ್ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಿರ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ IUPAC ನೇಮ್ ಆಫ್ ದ ಗಿವನ್ ಎಲಿಮೆಂಟ್. ಒಂದು ಇದು, ಇಲ್ಲಾಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೂ IUPAC ನೇಮ್ ಮೇಲೆ ಬರ್ತೈತೆ. ಸೊ ವಾಟ್ ಈಸ್ ದ ಅಟಾಮಿಕ್ ಸಿಂಬಲ್ ಆಫ್ ದ ಡ್ಯಾಶ್ ಕಂಪೌಂಡ್. ಲೈಕ್ ಒಂದು ಎಲಿಮೆಂಟ್ ಕಂಪೌಂಡ್ ಅಲ್ಲ, ಒಂದು ಎಲಿಮೆಂಟ್ ಕೊಟ್ಟಿರ್ತಾರೆ, ಅದರದ್ದು ಅಟಾಮಿಕ್ ಸಿಂಬಲ್ ಯಾವ್ದಂತ ಡ್ಯಾಶ್ ಕೊಟ್ಟಿರ್ತಾರೆ. ಅಟಾಮಿಕ್ ಸಿಂಬಲ್ ಅಲ್ಲಿ ಮೇಲೆ 4 ಆಪ್ಷನ್ ಒಳಗೆ ಇರ್ತೈತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ. ಅರ್ಥ ಆಯ್ತು. IUPAC ನೇಮ್ದು ಯೂಶಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ ಕೇಳಿರ್ತಾರೆ, ನಾನು ನೋಡಿರೋ ಪ್ರಕಾರ. ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್ ಒಳಗೆ. ಕೆಮಿಕಲ್ ಬಾಂಡಿಂಗ್ ಒಳಗೆ ಹೇಳ್ರಿ, ನಮ್ಮ ಬರೀ 6 ಕ್ವಶನ್ಸ್ನ ನಾನು ಯಾವ ಥರ ಸೆಲೆಕ್ಟ್ ಮಾಡಬೇಕು. ಚಾಪ್ಟ್ರೇ 16 ಮಾರ್ಕ್ಸಿಂದು 15 ಮಾರ್ಕ್ಸಿಂದ ಐತಿ. ಅರ್ಥ ಆಯ್ತು. ನಾನು ಕೆಲವೊಂದಿಷ್ಟು ಈ ಕ್ವಶನ್ಸ್ ಇಂಪಾರ್ಟೆಂಟ್ ಅನ್ಸವ. ಲೈಕ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಅದು ಕಾರ್ಬೋನೇಟು, ಹೈಡ್ರೋಜನ್ ಸಲ್ಫೈಡು, ಬೆರಿಲಿಯಂ ಫ್ಲೋರೈಡು. ಯೂಶಲಿ ಕಾರ್ಬೋನೇಟದು ಮತ್ತು ಓಝೋನ್ದು ಜಾಸ್ತಿ ನಾವು ಏನು ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಬಟ್ ಪ್ರೀವಿಯಸ್ ಇಯರ್ ಒಳಗೆ 1-2 ವರ್ಷ ಒಳಗೆ ಏನು ಮಾಡ್ರೆ ಹೈಡ್ರೋಜನ್ ಸಲ್ಫೈಡ್ ಮತ್ತು ಬೆರಿಲಿಯಂ ಫ್ಲೋರೈಡ್ದು ಮೆನ್ಷನ್ ಮಾಡ್ಯಾರ. ನೆಕ್ಸ್ಟ್ ಇಲ್ಲ ಐತೆ ನೋಡ್ರಿ, ರೈಟ್ ದ ಶೇಪ್ ಹೈಬ್ರಿಡೈಸೇಷನ್. ಇಲ್ಲ ನಾನು ಬರೀ 2 ಮಾಲಿಕ್ಯೂಲ್ ಮಾತ್ರ ತಂದಿನ, ಅಮೋನಿಯಾ ಮತ್ತು ವಾಟರ್. ಯಾವುದಾದ್ರೂ ಕೇಳ್ಬೋದು ಅವರು, ಲೈಕ್ CH4 ಆದರೂ ಕೇಳ್ಬೋದು, PCl5 ಆದರೂ ಕೇಳ್ಬೋದು. ಎಸ್ ಅರ್ಥ ಆಯಿತು.
ಯಾವ ಮಾಲಿಕ್ಯೂಲ್ ಆದರೂ ಕೇಳ್ಬೋದು. ಬಟ್ ನಿಮಗೆ ಒಂದನ್ನು ಬರೆಯಕ್ಕೆ ಬಂದರೆ ಎಲ್ಲ ಮಾಲಿಕ್ಯೂಲ್ದು ಈಸಿಯಾಗಿ ಬರೀಬಹುದು. ಎಸ್, ನೆಕ್ಸ್ಟ್ ಇಲ್ಲೈತೆ ನೋಡ್ರಿ, ಈ ಕ್ವಶನ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂಗ್ ಐತೆ. ದ ನೆಟ್ ಡೈಪೋಲ್ ಮೂಮೆಂಟ್ ಈಸ್ ವೇಟ್ ದ ನೆಟ್ ಡೈಪೋಲ್ ಮೂಮೆಂಟ್ ಆಫ್ ಅಮೋನಿಯಾ ಈಸ್ ಗ್ರೇಟರ್ ದ್ಯಾನ್ NF3. ಅಮೋನಿಯಾದು ಡೈಪೋಲ್ ಮೂಮೆಂಟ್ ಜಾಸ್ತಿ ಅದ NF3ಗಿಂತ. ಇಲ್ಲಿ 3 ಹೈಡ್ರೋಜನ್ ಅದ, ಇಲ್ಲಿ 3 ಫ್ಲೋರಿನ್ ಅದ. ಸೊ ಇಲ್ಲಿ ನನ್ನ ನೈಟ್ರೋಜನ್ ಅದ, ಇಲ್ಲಿ ನೈಟ್ರೋಜನ್ ಅದ, ಬಟ್ NH3 ಡೈಪೋಲ್ ಮೂಮೆಂಟ್ ಜಾಸ್ತಿ ಐತಿ ಕಂಪೇರ್ ಟು NF3. ಯಾಕಂತ ಕೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಕಂಟಿನ್ಯೂಸ್ ಆಗಿ 2-3 ವರ್ಷದಲ್ಲಿ ಕೇಳ್ಯಾರ ಈ ಕ್ವಶನ್ ಕಂಟಿನ್ಯೂಸ್ ಆಗಿ. ಅರ್ಥ ಆಯ್ತು? ಯಾಕಂದ್ರೆ ಇದು ಈ ಕ್ವಶನ್ ಇಂದ ನಿಮ್ಮ ನಾಲೆಜ್ನ ಚೆಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ಡೈಪೋಲ್ ಮೂಮೆಂಟ್ ಬಗ್ಗೆ ನೀವು ಎಷ್ಟು ಅರ್ಥ ಮಾಡ್ಕೊಂಡ್ರಿ ಅಂತಂದು. ಡೈಪೋಲ್ ಮೂಮೆಂಟ್ ಒಳಗೆ ಇದನ್ನಾದ್ರೂ ಕೇಳ್ಬೋದಿಲ್ಲ. ವಾಟ್ ಇಸ್ ಡೈಪೋಲ್ ಮೂಮೆಂಟ್, ರೈಟ್ ಇಟ್ಸ್ ಫಾರ್ಮುಲಾ ಅಥವಾ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಕೇಳ್ಬೋದು. ಅರ್ಥ ಆಯ್ತು? ಇಲ್ಲ ಅಂದ್ರೆ ಇನ್ನೊಂದು ಕೇಳ್ಬೋದು ಅಂದ್ರೆ ವಾಟ್ ಈಸ್ SI ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್, ಡಿಬೈ. ಅರ್ಥ ಆಯ್ತು? ನೆಕ್ಸ್ಟ್, ಎಕ್ಸ್ಪ್ಲೇನ್ sp2 ಹೈಬ್ರಿಡೈಸೇಷನ್ ವಿತ್ ಎಕ್ಸಾಂಪಲ್ ಆಫ್ BCl3. ಸೊ BCl3ನ ತಗೊಂಡು sp2 ಹೈಬ್ರಿಡೈಸೇಷನ್ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳ್ತಾರೆ. ನಾನಿಲ್ಲಿ ಬರೀ BCl3 ತೊಗೊಂಡಿನಿ. sp3 ಕೇಳಿದ್ರೆ CH4ನ ತಗೊಂಡು ಅಥವಾ ಅಮೋನಿಯಾನ ತಗೊಂಡು NH3ನ ತಗೊಂಡು sp3 ಹೈಬ್ರಿಡೈಸೇಷನ್ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕ್ವಶನ್ಸ್ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್. ಎಸ್, ಇಟ್ಸ್ ಆಲ್ ಇಂಪಾರ್ಟೆಂಟ್. ಸೊ ಓಝೋನ್ ಒಳಗೆ 3 ಟೈಪ್ ಆಫ್ ಆಕ್ಸಿಜನ್ ಅದಾವ, 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸಿಜನ್ ಅದಾವ. ಅದರದ್ದು ಫಾರ್ಮಲ್ ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ ಯೂಶುವಲಿ. ಸೊ ಓಝೋನ್ ಆದ್ರೂ ಕೇಳ್ಬೋದು, ಇಲ್ಲ ಕಾರ್ಬೋನೇಟ್ ಒಳಗೂ 3 ಟೈಪ್ಸ್ ಆಫ್ ಆಕ್ಸಿಜನ್ ಅದಾವ. ಇದ್ರೊಳಗೂ ಏನು ಮಾಡ್ಬೋದು ಅವರು, ಫಾರ್ಮಲ್ ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳ್ಬೋದು. ನೆಕ್ಸ್ಟ್, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್ ಕೇಳ್ತಾರೆ. ಎಸ್, ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಯೂಶುವಲಿ. ಯಾಕಂದ್ರೆ ಒಂದೊಂದು ಚಾಪ್ಟರ್ ಒಳಗೆ ಡಿಫ್ರೆನ್ಸ್ ಬರೀ ಕೇಳಬೇಕಲ್ಲ. ಇಲ್ಲ ಅಂದ್ರೆ ರೈಟ್ ದ ಲೈಕ್ ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟ್ರಕ್ಚರ್ ಆಫ್ ದ ಗಿವನ್ ಮಾಲಿಕ್ಯೂಲ್. ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ರದ್ದು ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟ್ರಕ್ಚರ್ ಕೇಳ್ಬೋದು. ಇಲ್ಲಪ್ಪ ಅಂದ್ರೆ ಲೈಕ್ ರೈಟ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಕ್ಯಾಲ್ಕುಲೇಟ್ ಇಟ್ಸ್ ಬಾಂಡ್ ಆರ್ಡರ್, ಈ ಥರದ್ದೆಲ್ಲ ಕೇಳ್ತಾರೆ. ಅರ್ಥ ಆಯ್ತು? ತುಂಬ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫೈನ್ ಬಾಂಡ್ ಎಂಥಾಲ್ಪಿ. ಎಸ್, ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಎಸ್, ಅರ್ಥ ಆಯಿತು? ಬರೀ ಇವಿಷ್ಟು ನಾನು 24ನೇ ತಾರೀಕು ಬರೀ ಈ ಕ್ವಶನ್ ಅಷ್ಟೇ ಸೊಲ್ಯೂಷನ್ ತರಲ್ಲ ನಾನು ಅವತ್ತು. ಇದಕ್ಕಿಂತ ಲೈಕ್ ಇದ್ರದ್ದು ಹಿಂದ್ಗಡೆ ಅಥವಾ ಇದ್ರ ಮುಂದ್ಗಡೆ ಲೈಕ್ ಇದ್ರ 360 ಕ್ವಶನ್ಸ್ನ ತರ್ತೀನಿ ನಾನು ಅವತ್ತು. ಅರ್ಥ ಆಯ್ತು? ತುಂಬ ಕ್ವಶನ್ಸ್ ತರ್ತೀನಿ ನಾನು ಅವತ್ತು. ಲೈಕ್ ಎಷ್ಟು ಸಾಧ್ಯ ಆಗ್ತೈತಿ ಎಲ್ಲ ಕ್ವಶನ್ಗೂ ನಾನು ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದಿಷ್ಟು ಕ್ವಶನ್ಸ್ ಮಿಕ್ಕಿದ್ರು ಕೂಡ ಏನು ಮಾಡ್ತೀನಿ, ನಾನು ಹೋಮ್ವರ್ಕ್ ಅಂತ ಕೊಡ್ತೀನಿ. ನೀವು ಮನೇಲಿ ಅದನ್ನು ಟ್ರೈ ಮಾಡಿ. ಯಾವುದಾದ್ರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರಿ. ನಾನು ಕಮೆಂಟಲ್ಲಿ ಏನು ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ಎಸ್, ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ ಕೂಡ ಏನದ ಒಂದು ದೊಡ್ಡ ಚಾಪ್ಟರ್ ಐತಿ. ಲೈಕ್ ಇದರೊಳಗೆ ಡಿಫೈನ್ ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟಿ ಕೇಳ್ಬೋದು. ನೆಕ್ಸ್ಟ್, ಸ್ಟೇಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕೇಳ್ಬೋದು. ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ನಾನಿಲ್ಲಿ ಬರೀ ಫಸ್ಟ್ ಲಾನ ಮೆನ್ಷನ್ ಮಾಡಿದ್ದೀನಿ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯಾವುದಾದ್ರೂ ಕೇಳ್ಬೋದು. ಎಸ್, ನಿಮ್ಗೆ ಗೊತ್ತಿರಲಿ. ರೈಟ್, ಡಿರೈವ್ ದ ರಿಲೇಷನ್ ಬಿಟ್ವೀನ್ CP ಆ್ಯಂಡ್ CV. ಯೂಶುವಲಿ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಎಸ್, CP minus CV is equal to R. Next, what is lattice enthalpy? Bohr-Haber cycle ಮೇಲೂ calculate the lattice enthalpy of sodium chloride using Bohr-Haber cycle. Usually ಇದು ಕೂಡ ಏನು, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, Bohr-Haber cycle ಮೇಲೆ. ಅರ್ಥ ಆಯ್ತು? ಎಸ್, ನೆಕ್ಸ್ಟ್, ವಾಟ್ ಈಸ್ ಫ್ರೀ ಎಕ್ಸ್ಪೆನ್ಷನ್, ವಾಟ್ ಈಸ್ ದ ವರ್ಕ್ ಡನ್. ಎಸ್, ನಾನು ಹೇಳಿದ್ನಲ್ಲ ಡೆರಿವೇಶನ್ ಆಯ್ತಲ್ಲ. ವಾಟ್ ಈಸ್ ದ ವರ್ಕ್ ಡನ್ ಡ್ಯೂರಿಂಗ್ ದ ಐಸೋಥರ್ಮಲ್ ಎಕ್ಸ್ಪೆನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಇನ್ ಬೋತ್ ರಿವರ್ಸಿಬಲ್ ಆ್ಯಂಡ್ ಇರಿವರ್ಸಿಬಲ್ ಬೋತ್. ರಿವರ್ಸಿಬಲ್ ಕೇಳ್ಬೋದು, ಇರ್ರಿವರ್ಸಿಬಲ್ ಕೇಳ್ಬೋದು. ಎಸ್, ನೆಕ್ಸ್ಟ್ ನ್ಯೂಮೆರಿಕಲ್ಸ್ ಆನ್ ಹೆಸ್ಲಾ ಮೇಲೆ ನ್ಯೂಮೆರಿಕಲ್ಸ್ ಕೇಳ್ಬೋದು. ಇಲ್ಲಂದ್ರೆ ಸ್ಟೇಟ್ ಹೆಸ್ಲಾ ಅಥವಾ ಡಿಫೈನ್ ಹೆಸ್ಲಾ ಅಂತಲೇ ಕೇಳ್ಬೋದು. ಹೆಸ್ಲಾ ಇಟ್ಸ್ ಅ ವೆರಿ ಈಸಿ ಐತಿ. ಆಮೇಲೆ ಅದ್ರ ಮೇಲ್ಗಡೆ ಇರೋ ನ್ಯೂಮೆರಿಕಲ್ಸ್ ಕೂಡ ಏನದ ಈಸಿ ಅದ. ಬರೀ ಹೆಸ್ಲಾ ಮೇಲೆ ನ್ಯೂಮೆರಿಕಲ್ಸ್ ಅಷ್ಟೇ ಅಲ್ಲ, ಇಲ್ಲ ಐತೆ ನೋಡಿ, ವರ್ಕ್ ಡನ್ ಇನ್ ರಿವರ್ಸಿಬಲ್ ಪ್ರೊಸೆಸ್, ಐಸೋಥರ್ಮಲ್ ರಿವರ್ಸಿಬಲ್ ಮತ್ತು ಇರ್ರಿವರ್ಸಿಬಲ್ ಪ್ರೊಸೆಸ್. ಇದರೊಳಗೂ ಕೂಡ ನಾವೇನು ಮಾಡ್ಬೋದು, ನ್ಯೂಮೆರಿಕಲ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್, ಕೆಮಿಕಲ್ ಇಕ್ವಿಲಿಬ್ರಿಯಮ್ ಮಾಡೋದು ಅಂದ್ರೆ ನಾನು ಲೈಕ್ ತುಂಬ ರೇರ್ ಕ್ವಶನ್ಸ್ ಅದಾವ ಇವೆಲ್ಲ. ಅರ್ಥ ಆಯ್ತು? ಇವು ಇಂಪಾರ್ಟೆಂಟ್ ಅದಾವ, ಬಟ್ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಒಳಗೆ ನ್ಯೂಮೆರಿಕಲ್ಸ್ ಕೂಡ ಇಂಪಾರ್ಟೆಂಟ್ ಅದಾವ. ಲೈಕ್ ಯಾವ್ಯಾವ ಏನಂದ್ರೆ ಸ್ಟೇಟ್ ಲಾ ಆಫ್ ಮಾಸ್ ಆಕ್ಷನ್. ಯೂಶುವಲಿ ಕ್ವಶನ್ ಪೇಪರ್ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಆಮೇಲೆ ಸ್ಟೇಟ್ ಲೀ ಚಾಡ್ಲಿಯರ್ಸ್ ಪ್ರಿನ್ಸಿಪಲ್. ಸೊ ಲೀ ಚಾಡ್ಲಿಯರ್ಸ್ ಪ್ರಿನ್ಸಿಪಲ್ ಕೇಳ್ತಾರೆ. ಆಮೇಲೆ ಲೀ ಚಾಡ್ಲಿಯರ್ಸ್ ಪ್ರಿನ್ಸಿಪಲ್ ಅಪ್ಲಿಕೇಶನ್ಸ್ ಅದಾವ. ಅರ್ಥ ಆಯ್ತು? ಸೊ ವಾಟ್ ಈಸ್ ದ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ಪ್ರೆಷರ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ವಾಲ್ಯೂಮ್ ಇನ್ ದ ಇಕ್ವಿಲಿಬ್ರಿಯಮ್. ಎಸ್, ಅರ್ಥ ಆಯಿತು? ಸೊ ಅದನ್ನು ಕೂಡ ಅವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ಶೋ ದ್ಯಾಟ್ pH + pOH = 14. ಇದು ಕೂಡ ಇಂಪಾರ್ಟೆಂಟ್ ಐತಿ. ಆಮೇಲೆ ಪೋಸ್ಟ್ವಾಲ್ ಡೈಲ್ಯೂಷನ್ ಲಾ ಕೂಡ ಇಂಪಾರ್ಟೆಂಟ್ ಐತಿ ಇಲ್ಲಿ, ಬಟ್ ಅದನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಯಾಕಂದ್ರೆ ನಾ ಟಾಪ್ 15 ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡಿಲ್ಲ. ಆಮೇಲೆ
ಎಕ್ಸ್ಪ್ಲೇನ್ ಕಾಮನ್ ಅಯಾನ್ ಎಫೆಕ್ಟ್ ಗಿವ್ ಎನ್ ಎಕ್ಸಾಂಪಲ್. ಕಾಮನ್ ಅಯಾನ್ ಎಫೆಕ್ಟ್ ಮೇಲೆ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅರ್ಥ ಆಯಿತು. ನೆಕ್ಸ್ಟ್, ವಾಟ್ ಈಸ್ ಬಫರ್ ಸೊಲ್ಯೂಷನ್, ಗಿವ್ ಎನ್ ಎಕ್ಸಾಂಪಲ್. ಸೊ ಬಫರ್ ಸೊಲ್ಯೂಷನ್ ಅಂದ್ರೇನು, ಗಿವ್ ಎನ್ ಎಕ್ಸಾಂಪಲ್ ಅಂದ್ರೇನು, ಇಲ್ಲಾಂದ್ರೆ ಯಾವ ಥರ ಕೇಳ್ಬೋದು ಅಂದ್ರೆ, ಸೊ ಗಿವ್ ಎನ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಬಫರ್. ನ್ಯಾಚುರಲ್ ಬಫರ್ಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಲೈಕ್ ನಮ್ಮ ಬ್ಲಡ್ ಐತಲ್ಲ, ನಮ್ಮ ಬ್ಲಡ್ ಈಸ್ ಅ ನ್ಯಾಚುರಲ್ ಬಫರ್. ಎಸ್. ನೆಕ್ಸ್ಟ್, ನ್ಯೂಮೆರಿಕಲ್ ಇಂಪಾರ್ಟೆಂಟ್ ಅದಾವ ಪಿ ಎಚ್, ಪಿ ಒ ಎಚ್, ಕೆ ಪಿ ಮತ್ತು ಕೆ ಸಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಕೆ ಪಿ, ಕೆ ಸಿ, ಪಿ ಎಚ್ ಮತ್ತು ಪಿ ಒ ಎಚ್ನ ಕ್ಯಾಲ್ಕುಲೇಟ್ ಮಾಡೋ ನ್ಯೂಮೆರಿಕಲ್ಸ್ ಕೂಡ ಇಂಪಾರ್ಟೆಂಟ್ ಅದಾವ. ಆಮೇಲೆ ಇದ್ರೊಳಗೆ ಇನ್ನೊಂದು ನ್ಯೂಮೆರಿಕಲ್ ಯಾವ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಸಾಲಿಬಿಲಿಟಿ. ನ್ಯೂಮೆರಿಕಲ್ಸ್ ಆನ್ ಸಾಲಿಬಿಲಿಟಿ ಬೇಗ ಮೆನ್ಷನ್ ಮಾಡ್ಕೊರಿ. ಸೊ ನಾನು ಅವತ್ತಿನ ಕ್ಲಾಸ್ ಒಳಗೆ ಎಲ್ಲನೂ ಡಿಸ್ಕಸ್ ಮಾಡ್ತೀನಿ ನಾನು ಅವತ್ತು, ಅರ್ಥ ಆಯಿತು. ಎಸ್. ನೆಕ್ಸ್ಟ್, ರೆಡಾಕ್ಸ್ ರಿಯಾಕ್ಷನ್ ಒಳಗೆ ಇಲ್ಲೂ ಕೂಡ ಲೈಕ್ ಡಿಫೈನ್ ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ಸ್ಟೇಟ್, ಅರ್ಥ ಆಯಿತು. ಸೊ ನಾನು ಬರೀ ಆಕ್ಸಿಡೇಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಅಂತ ಬರ್ಕೊಂಡು ಬಂದಿದ್ದೀನಿ. ಬಟ್ ಆಕ್ಸಿಡೇಷನ್ ಅಂದ್ರೆ ಕೇಳ್ಬೋದು, ಇಲ್ಲ ಡಿಫೈನ್ ರಿಡಕ್ಷನ್ ಅಂದ್ರೆ ಕೇಳ್ಬೋದು. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್, ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಆರ್ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಎಸ್. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್. ಎಸ್, ಇಲ್ಲೊಂದು ಬರೀ ಎಲಿಮೆಂಟ್ ಒಂದು ಮಾತ್ರ ತಂದಿದ್ದೀನಿ. ಸಿ ಆರ್ ಇನ್ Cr2O7 2- ಆಗಿರ್ಬೋದು, ಇಲ್ಲ H2SO4 ಸಲ್ಫರ್ ಇನ್ H2SO4 ಆಗಿರ್ಬೋದು, ಮ್ಯಾಂಗನೀಸ್ ಇನ್ KMnO4 ಆಗಿರ್ಬೋದು. ಎಸ್. ಸೊ ಯೂಸಿಂಗ್ ಸ್ಟಾಕ್ ನೋಟೇಷನ್ ರೀಪ್ರೆಸೆಂಟ್ ದ ಫಾಲೋವಿಂಗ್ ಕಂಪೌಂಡ್ಸ್. ಲೈಕ್ ಸ್ಟಾಕ್ ನೋಟೇಷನ್ ಯಾವ ಥರ ಬರೀಬೋದು. ಸ್ಟಾಕ್ ನೋಟೇಷನ್ ಅಂದ್ರೆ ಏನಿರಲ್ಲ, ಈ ಮಾಲಿಕ್ಯುಲರ್ ಹೆಂಗಿರ್ತೈತೆ ಹಾಗೆ ಬರೀಬೇಕು. ಬಟ್ ಈ ಮಾಲಿಕ್ಯೂಲ್ ಏನು ಮಾಡಬೇಕಪ್ಪ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ನ ಮೆನ್ಷನ್ ಮಾಡಬೇಕು. ಎಸ್. ನೆಕ್ಸ್ಟ್, ಸೊ 4 ಟೈಪ್ಸ್ ಆಫ್ ರಿಡಕ್ಸ್ ರಿಯಾಕ್ಷನ್ಸ್ ಅದು, ಅದರೊಳಗೆ ಯಾವುದಾದ್ರು ಕೇಳ್ಬೋದು. ಬಟ್ ನಾನು ಇಲ್ಲಿ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಮೆನ್ಷನ್ ಮಾಡ್ಕೊಂಡು ಬಂದೀನಿ. ವಾಟ್ ಈಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಆಮೇಲೆ ಬ್ಯಾಲೆನ್ಸ್ ಅದಾವಲ್ಲ, ಸೊ ಬ್ಯಾಲೆನ್ಸ್ ಒಳಗೆ ಲೈಕ್ ನಮ್ಮಲ್ಲಿ ಟೋಟಲ್ 4 ರಿಯಾಕ್ಷನ್ಸ್ ಅದಾವ ಬ್ಯಾಲೆನ್ಸ್ ಮಾಡೋಕೆ. 2 ಆಕ್ಸಿಡೇಷನ್ ನಂಬರ್ ಮೆಥಡಿಂದ, 2 ಏನದಾವಪ್ಪ ಅಂದ್ರೆ ಹಾಫ್ ರಿಯಾಕ್ಷನ್ ಮೆಥಡ್. ನಮ್ಮ NCERT ಬುಕ್ ಒಳಗೆ ಎಷ್ಟು ಅದ, ಟೋಟಲ್ 4 ರಿಯಾಕ್ಷನ್ ಅವ್ರು ಬ್ಯಾಲೆನ್ಸ್ ಮಾಡ್ರೆ. 2 ಆಕ್ಸಿಡೇಷನ್ ನಂಬರ್ ಮೇಲೆ ಮಾಡ್ರೆ, 2 ಹಾಫ್ ರಿಯಾಕ್ಷನ್. ಸೊ ನೀವೇನು ಮಾಡ್ರಪ್ಪ, ನಾನು ಅವತ್ತಿನ ಕ್ಲಾಸ್ ಒಳಗೆ 2 ಒಂದೊಂದು ಮಾಡಿ ತೋರಿಸ್ತೀನಿ ನಾನು, ಅರ್ಥ ಆಯ್ತಾ. ಇದು ಒಂದು ಆಕ್ಸಿಡೇಷನ್ ನಂಬರ್ ಮೇಲೆ ಒಂದು ಹಾಫ್ ರಿಯಾಕ್ಷನ್ ಮೆಥಡ್ ಅದು. ಒಂದನ್ನು ಮಾಡ್ತೀನಿ, ಒಂದನ್ನು ಆನ್ಸರ್ ಕೂಡ ಇರ್ತೈತಿ. ಬಟ್ ಹೋಮ್ವರ್ಕ್ ಮಾಡಿರಿ, ಹೋಮ್ವರ್ಕ್ ಮಾಡಿದ್ರೆ ಏನು ಮಾಡಿರಿ, ಕ್ರಾಸ್ ಚೆಕ್ ಮಾಡ್ಕೊರಿ, ಅರ್ಥ ಆಯಿತು. ಎಸ್. ನೆಕ್ಸ್ಟ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದ್ರೆ ಯಾವುದೇ ಒಂದು ಕಂಪೌಂಡ್ ಕೊಟ್ಟು ಅದರ IUPAC ನೇಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಆಲ್ಡಿಹೈಡ್ ಐತಿ. ಫಾರ್ ಎಕ್ಸಾಂಪಲ್ ನಾನು ಈ ಥರ ಕ್ವಶನ್ಸ್ ಬರುತ್ತೆ ಅಂತಂದು ಬರ್ಕೊಂಡು ಬಂದೀನಿ ಅಷ್ಟೇ. ಇದೇ ಕಂಪೌಂಡೇ ಕೇಳಬೇಕಂತೇನಿರಲ್ಲ, ಅರ್ಥ ಆಯಿತು. ಇಲ್ಲ ಆಲ್ಡಿಹೈಡ್ ಅದಾದ್ರ ಪ್ಲೇಸಿಗೆ ಆಲ್ಕೋಹಾಲ್ ಕೇಳ್ಬೋದು. ಇಲ್ಲಾಂದ್ರೆ ಈ ಥರ ಮಾಲಿಕ್ಯೂಲ್ನ ಕೊಟ್ಟಿರ್ತಾರೆ, ನೇಮ್ ಕೊಟ್ಟಿರ್ತಾರೆ, ಸ್ಟ್ರಕ್ಚರ್ ಬರೆಯೋಕೆ ಕೇಳ್ತಾರೆ, ಈ ಥರ, ಅರ್ಥ ಆಯಿತು. ನೆಕ್ಸ್ಟ್, ಡಿಫೈನ್ ಮೀಸೋಮರಿಕ್ ಎಫೆಕ್ಟ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಇಲ್ಲಿ ಮೀಸೋಮರಿಕ್ ತಂದಿದ್ದೀನಿ. ಇಂಡಕ್ಟಿವ್ ಕೇಳಬಹುದು, ಹೈಪರ್ ಕಾಂಜುಗೇಷನ್ ಕೇಳ್ಬೋದು, ಅರ್ಥ ಆಯಿತು. ಎಸ್. ಸೊ ವಾಟ್ ಈಸ್ ಸ್ಟೀಮ್ ಡಿಸ್ಟಿಲೇಷನ್, ಇಲ್ಲಿ ಬರೀ ಸ್ಟೀಮ್ ಡಿಸ್ಟಿಲೇಷನ್ ಮೆನ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಾಂದ್ರೆ ಕ್ರಿಸ್ಟಲೈಸೇಷನ್ ಕೇಳ್ಬೋದು. ವಾಟ್ ಈಸ್ ಫ್ರಾಕ್ಷನಲ್ ಡಿಸ್ಟಿಲೇಷನ್, ಸ್ಟೀಮ್ ಡಿಸ್ಟಿಲೇಷನ್ ಒಳಗೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಸ್ಪೆಷಲ್ ಐತದ, ಅರ್ಥ ಆಯ್ತಾ. ಸೊ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡ್ ಅಂದ್ರೆ ಏನು, ಇವೆಲ್ಲ ಏನು ಇಂಪಾರ್ಟೆಂಟ್ ಅದ. ಸೊ ಇದು ಲೆಬಿಕ್ಸ್ ಮೆಥಡ್ ಮೇಲೆ ಅದ. ಹೌ ಕ್ಯಾನ್ ಕಾರ್ಬನ್ ಹೈಡ್ರೋಜನ್ ಕ್ಯಾನ್ ಬಿ ಡಿಟೆಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ಕಾಪರ್ ಆಕ್ಸೈಡ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ನೇಮ್ ಅದ, ಇದಕ್ಕೊಂದು ಮೆಥಡ್ ಲೆಬಿಕ್ಸ್ ಮೆಥಡ್ ಅಂತ. ಲೆಬಿಕ್ಸ್ ಮೆಥಡಿಂದ ಏನು ಮಾಡ್ತೀವಿ, ಒಂದು ಗಿವನ್ ಕಂಪೌಂಡ್ ಒಳಗೆ, ಒಂದು ಗಿವನ್ ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ ಕಾರ್ಬನ್ ಮತ್ತು ಹೈಡ್ರೋಜನ್ನ ಡಿಟೆಕ್ಟ್ ಮಾಡ್ತೀವಿ ಯೂಸಿಂಗ್ ಕಾಪರ್ ಆಕ್ಸೈಡ್. ಇಲ್ಲ, ಇದು ಕಾಪರ್ ಆಕ್ಸೈಡ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡಿಕೊಂಡು ಕಾರ್ಬನ್ ಮತ್ತು ಹೈಡ್ರೋಜನ್ನ ಡಿಟೆಕ್ಟ್ ಮಾಡ್ತೇವೆ. ನೆಕ್ಸ್ಟ್, ಡಿಫ್ರೆನ್ಸ್ ಒಳಗೆ ಕೇಳಿದ್ರೆ ಅಂದ್ರೆ ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಇಂಡಕ್ಟಿವ್ ಮತ್ತು ಮೀಸೋಮರಿಕ್ ಕೇಳ್ಬೋದು. ಯೂಶಲಿ ಇಂಡಕ್ಟಿವ್ ಮತ್ತು ಮೀಸೋಮರಿಕ್ ಕೇಳ್ತಾರ. ಎಸ್. ರೈಟ್ ದ ಡಿಫ್ರೆನ್ಸ್, ರೈಟ್ ಎನಿ 3 ಡಿಫ್ರೆನ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್, ಐಸೋಮೆರಿಸಮ್ ಮೇಲೆ ಯಾವುದಾದ್ರು ಕ್ವಶನ್ ಕೇಳ್ಬೋದು. ನಾನು ಬಟ್ ಇಲ್ಲಿ ಏನಂತ ತೊಗೊಂಡು ಬಂದೀನಿ, ಫಂಕ್ಷನಲ್ ಐಸೋಮರ್ ತೊಗೊಂಡಿದ್ದೀನಿ. ಇಲ್ಲ ವಾಟ್ ಈಸ್ ಚೈನ್ ಐಸೋಮರಿಸಮ್, ಗಿವ್ ಎನ್ ಎಕ್ಸಾಂಪಲ್. ಒಂದು ಗೊತ್ತಾದ್ರೆ ಸಾಕು, ಎಲ್ಲದ್ರದ್ದು ಡೆಫಿನಿಷನ್ಸ್ ಈಸಿಯಾಗಿ ಬರೆದು ಬಿಸಾಕ್ಬೋದು. ಇದ್ರ ಮೇಲೆ ನ್ಯೂಮೆರಿಕಲ್ಸ್, ಈ ಚಾಪ್ಟರ್ ಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನ್ಯೂಮೆರಿಕಲ್ ಬರ್ತಾವೆ. ಯಾವ ಥರದ್ದು ನ್ಯೂಮೆರಿಕಲ್ ಬರ್ತಾವೆ ಅನ್ನೋದು ಅವತ್ತು 24ನೇ ತಾರೀಕು ಬರ್ತು ತೋರಿಸ್ತೀನಿ ನಿಮಗೆ. ಇಲ್ಲಿ ನ್ಯೂಮೆರಿಕಲ್ಸ್ನ ನಾನು ತೊಗೊಂಡು ಬಂದಿಲ್ಲ, ಅರ್ಥ ಆಯಿತು. ಎಸ್. ನ್ಯೂಮೆರಿಕಲ್ ಮತ್ತು ನಿಮ್ಗೆ ಅಷ್ಟು ಡಿಫಿಕಲ್ಟ್ ನ್ಯೂಮೆರಿಕಲ್ಸ್ ಬರಲ್ಲ, ಅರ್ಥ ಆಯಿತು. ತುಂಬ ಈಸಿ ಸಿಂಪಲ್ ನ್ಯೂಮೆರಿಕಲ್ ಬರುತ್ತಾ. ಎಸ್. ನೆಕ್ಸ್ಟ್, ಹೈಡ್ರೋಕಾರ್ಬನ್ ಲಾಸ್ಟ್ ಚಾಪ್ಟರ್ ಐತಿ. ಸೊ ಇದು ಇದು ಈ ಥರದ ಕ್ವಶನ್ಸ್ ತುಂಬ ಕೇಳತ್ತಾರೆ ನಮ್ಗೆ. ವಾಟ್ ಈಸ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ CNG, LPG. ನಾನಿಲ್ಲಿ ಬರೀ CNG ತಂದಿದ್ದೀನಿ, ಬಟ್ LPGನೂ ಕೇಳ್ತಿರ್ತಾರೆ. ಫಸ್ಟಿಗೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಐತಿ. CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್.
ನೆಕ್ಸ್ಟ್ ಇವೆಲ್ಲ ಸ್ವಲ್ಪ ನೇಮ್ ರಿಯಾಕ್ಷನ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅದಾವ. ಡಿ ಕಾರ್ಬಾಕ್ಸಿಲೇಷನ್ ಆಫ್ ಸೋಡಿಯಂ ಬೆನ್ಸೋಯಿಟ್ ರೈಟ್ ವಿತ್ ದ ಕೆಮಿಕಲ್ ಇಕ್ವೇಷನ್. ಇಲ್ಲ ಅಂದರೆ ಇದರೊಳಗೆ ನಾವು ಒಂದು ಸ್ಪೆಷಲ್ ಟೈಪ್ ಆಫ್ ಫ್ರೀ ಏಜೆಂಟ್ ಯೂಸ್ ಮಾಡ್ತೀವಿ, ಸೋಡಾ ಲೈಮ್ ಅಂತಂದು. ಅದಕ್ಕೆ ವಾಟ್ ಇಸ್ ದ ಕೆಮಿಕಲ್ ಕಂಪೋಸಿಷನ್ ಆಫ್ ಸೋಡಾ ಲೈಮ್ ಅಂತಂದು ಕೇಳ್ತಾರೆ. ಎಸ್ ಸ್ಟೇಟ್ ಮಾರ್ಕೋನಿಕ್ ಆಫ್ಸರಲ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತಲೂ ಕೇಳ್ಬೋದು, ಇಲ್ಲಾಂದರೆ ಇಲ್ಲ ಬರೀ ಸ್ಟೇಟ್ ಮಾರ್ಕೋನಿಕ್ ಆಫ್ಸರಲ್ ಅಂತ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್. ನೇಮ್ ರಿಯಾಕ್ಷನ್ ಅಂದರೆ ನೇಮ್ ರಿಯಾಕ್ಷನ್ ಇಂಪಾರ್ಟೆಂಟ್ ಅದ. ಇದರಲ್ಲಿ ತುಂಬ ನೇಮ್ ರಿಯಾಕ್ಷನ್ಸ್ ಅದ. ಫ್ರಿಡಲ್ ಕ್ರಾಫ್ಟ್ ಅಲ್ಕಲೇಷನು ಅಸೈಲೇಷನು ಅವೆರಡೊಳಗೆ ಒಂದಂದ್ರೆ ಬರೋ ಚಾನ್ಸಸ್ ಏನದ 100% ಅದ. ನೆಕ್ಸ್ಟ್ ನೇಮ್ ದ ಪ್ರಾಡಕ್ಟ್ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಜಿಂಕ್ ಡಸ್ಟ್. ಸೊ ಇದೊಂದು ರಿಡಕ್ಷನ್ ರಿಯಾಕ್ಷನ್ ಅದು. ಈ ಥರದ ರಿಯಾಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲ ಅಂದರೆ ಫಿನಾಲ್ದು ಸ್ಟ್ರಕ್ಚರ್ ಬರೆದು ಜಿಂಕ್ ಬರೆದು ಎಕ್ಸ್ ಅಂತ ಆ ಥರದ ಕ್ವಶನ್ಸ್ ಕೂಡ ಕೇಳಬಹುದು. ಎಸ್ ಕ್ಲಿಯರ್ ಐತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಓಝೋನಿಲಿಸಿಸ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕಂಪೌಂಡ್ ಕೊಟ್ಟು ಓಝೋನಿಲಿಸಿಸ್ ಕೇಳ್ತಾರೆ. ರೈಟ್ ದ ರಿಯಾಕ್ಷನ್ ವೆನ್ ಈಥೀನ್ ಈಸ್ ಟ್ರೀಟೆಡ್ ವಿತ್ ಅ ಬೇರ್ಸ್ ರಿಯೇಜೆಂಟ್. ಬೇರ್ಸ್ ರಿಯೇಜೆಂಟ್ ಕ್ವಶನ್ ಏನಾಗ್ತೈತಿ, ಇಂಪಾರ್ಟೆಂಟ್ ಆಗ್ತೈತಿ ಇದು. ಯಾಕಂದ್ರೆ ಇದೊಂದು ನೇಮ್ ರಿಯೇಜೆಂಟ್. ಅದು ಏನೈತಿ ಇದು ನೇಮ್ ರಿಯೇಜೆಂಟ್. ಯೂಶ್ವಲಿ ನೀವು ಅಲ್ಕಿನ ಬೇರ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಷನ್ ಮಾಡಿಸ್ರೆ ಏನು ಬರುತ್ತೆ ಅವತ್ತಿನ ಕ್ಲಾಸಲ್ಲಿ ನೋಡೋಣ, 24ನೇ ತಾರೀಕು ಲೈವ್ ಕ್ಲಾಸಲ್ಲಿ. ಎಸ್ ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್. ಐ ಫೆಲ್ಟ್ ಲೈಕ್ ದೀಸ್ ಆರ್ ಲೈಕ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಇದನ್ನು ಬಿಟ್ಟು ಅದರ್ ದೆನ್ ದೀಸ್ ಕ್ವಶನ್ಸ್ ವಿ ಹ್ಯಾವ್ ಸೋ ಮೆನಿ ಕ್ವಶನ್ಸ್, ದೇ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಫೈನಲ್ ಎಕ್ಸಾಮ್ಸ್. ಬಟ್ ಇದನ್ನು ಜಾಸ್ತಿ ಫೋಕಸ್ ಮಾಡೋಕ್ಕಿಂತ ನಾನು ನಿಮ್ಗೊಂದು ಓವರ್ ಆಲ್ ವ್ಯೂ ಸಿಗ್ತೈತೆ ನಿಮ್ಗೆ. ಯಾವ ಥರ ಈ ಕ್ಲಾಸ್ ನೋಡೋದ್ರಿಂದ ನಿಮ್ಗೆ ಏನು ಸಿಗ್ತಪ್ಪ ಅಂದ್ರೆ ಈ ಓಝೋನಿಲಿಸಿಸ್ ಎಕ್ಸಾಮ್ ಒಳಗೆ ಕೇಳಿದ್ರೆ ಯಾವ ಥರ ಕೇಳ್ಬೋದು ಅಂತ ನಿಮ್ಗೆ ಐಡಿಯಾ ಬಂತು, ಹೌದಿಲ್ಲ? ನೀವು ಓಝೋನಿಲಿಸಿಸ್ ಓದಿರ್ತೀರಿ ರ್ಯಾಂಡಮ್ ಆಗಿ, ಅರ್ಥ ಆಯ್ತು. ಅಲ್ಕಿನ್ ರಿಯಾಕ್ಟ್ಸ್ ವಿತ್ ಓಝೋನ್ ಪ್ರೊಡ್ಯೂಸಸ್ ಓಝೋನೈಡ್. ಓಝೋನೈಡ್ ಅಂಡರ್ಗೋ ಅಗೇನ್ ರಿಯಾಕ್ಷನ್, ಅದು ರೆಸ್ಪೆಕ್ಟಿವ್ ಆಲ್ಡಿಹೈಡ್ ಅಥವಾ ಕೀಟೋನ್ ಕೊಡ್ತೈತೆ, ಹೌದಿಲ್ಲ? ಬಟ್ ಯಾವ ಥರ ಕ್ವಶನ್ ಕೇಳ್ಬೋದು, ಯಾವ ಥರ ಬರೀಬಹುದು ಅಂತ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಅರ್ಥ ಆಯಿತು? ಎಸ್, ದಿಸ್ ಈಸ್ ಆಲ್ ಅಬೌಟ್ ಟಾಪ್ 50 ಕ್ವಶನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟಾಪ್ 50 ಕ್ವಶನ್ಸ್ ಇನ್ ದ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್. ಅರ್ಥ ಆಯಿತು? ಇವು ಟಾಪ್ 50 ಅಂದರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ಅರ್ಥ ಆಯಿತು? 30 to 40 ಕ್ವಶನ್ಸ್ ನಾವು ಇದರಿಂದ ಏನು ಮಾಡ್ಬೋದು ಎಕ್ಸ್ಪೆಕ್ಟ್. ನಾನು ಇವತ್ತಿನ ಕ್ಲಾಸ್ ಒಳಗೆ ಏನೇನು ಕ್ವಶನ್ಸ್ ಹೇಳಿನಲ್ಲ, ನಾವು ಬೋರ್ಡ್ ಎಕ್ಸಾಮ್ ಒಳಗೆ 30 to 40 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಯಿತು? ಇನ್ನು 10 ಕ್ವಶನ್ಸ್ ಅದಲ್ಲ ಸರ್, ನೀವು 50 ಕ್ವಶನ್ಸ್ ಅಂದಿರಿ, ಬರೀ 40 ಕ್ವಶನ್ಸ್ ಅಷ್ಟೇ ಎಕ್ಸ್ಪೆಕ್ಟ್. ಇನ್ನು 10 ಕ್ವಶನ್ಸ್ ಎಂಥವು ತಂದಿದ್ದೆ ಗೊತ್ತೇನು? ತುಂಬ ರೇರ್ ಕೇಳಿದ್ರು. ಏನು ಮಾಡಿದ್ರು? ರೇರ್ ಕ್ವಶನ್ಸ್ ಇದ್ದವು. ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಆಗಿರ್ಬೋದು. ಅರ್ಥ ಆಯಿತು? ಯಾಕೆ ಆ ಥರದ್ದು ಕ್ವಶನ್ಸ್ ತಂದಿದೆ ಅಂದ್ರೆ, ನಿಮ್ಮ ಕ್ವಶನ್ ಪೇಪರ್ ಸೆಟ್ ಮಾಡೋರು ಯಾವ ಥರ ಮಾಡಿರ್ತಾರೆ ಅಂದ್ರೆ, ಲೈಕ್ ಕೆಲವೊಂದಿಷ್ಟು ಕ್ವಶನ್ಸ್ ಈಸಿ, ಕೆಲವೊಂದಿಷ್ಟು ಕ್ವಶನ್ಸ್ ಮಾಡರೇಟ್, ಕೆಲವೊಂದಿಷ್ಟು ಕ್ವಶನ್ಸ್ ಡಿಫಿಕಲ್ಟ್. ಹೌದಾ? ಎಸ್, ಕೆಲವೊಂದಿಷ್ಟು ಕ್ವಶನ್ಸ್ನ ಡಿಫಿಕಲ್ಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಯೂನಿಕ್ ಆಗಿರೋ ಕ್ವಶನ್ಸ್ ಇರಬೇಕು. ಏನಿರಬೇಕು? ಯೂನಿಕ್ ಕ್ವಶನ್ಸ್ ಇರಬೇಕು. ಹಿಂದೆ ಮುಂದೆ ಸ್ವಲ್ಪ ಕೇಳಿರಬಾರ್ದು. ಅರ್ಥ ಆಯಿತು? ಆ ಥರದ್ದು ಕ್ವಶನ್ಸ್ ನಾನು ಸ್ವಲ್ಪ ಮೆನ್ಷನ್ ಮಾಡಿದ್ದೆ. ಯಾಕಂದ್ರೆ ಟಾಪರ್ ಇರ್ತಾರೆ ನಮ್ಮ ವಿಡಿಯೋ ನೋಡ್ಬೇಕಾದವ್ರೆ. ಅರ್ಥ ಆಯಿತು? ಲಾಸ್ಟ್ ಮೂಮೆಂಟ್ ಪ್ರಿಪೇರ್ ಮಾಡೋರು ಅಷ್ಟೇ ಇರಲ್ಲ, ಎಲ್ಲ ಥರದ್ದು ಸ್ಟೂಡೆಂಟ್ಸು ಈ ವಿಡಿಯೋ ನೋಡ್ತಿರ್ತಾರೆ ಅಂತಂದು ನಾನು ಸ್ವಲ್ಪ ಯೂನಿಕ್ ಆಗಿರೋ ಕ್ವಶನ್ಸ್ ಕೂಡ ಏನು ಮಾಡಿದ್ದೆ, ಮೆನ್ಷನ್ ಮಾಡಿದ್ದೆ. ಓಕೆ, ಸಿಗೋಣ 24ನೇ ತಾರೀಕು ಲೈವ್ ಕ್ಲಾಸಲ್ಲಿ. ಈ ಕ್ವಶನ್ ಜೊತೆಗೇ ಇದಕ್ಕಿಂತ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಏನು ಮಾಡ್ಬೋದು ನಾವು ಅವತ್ತು ಡಿಸ್ಕಸ್ ಮಾಡ್ಬೋದು. ಓಕೆ, ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.